ಸಾರ್ವಜನಿಕರು ಯಾರಿದ್ದಾರೆ ಇಲ್ಲಿ? ಯಾರಿದ್ದಾರೆ ತೋರಿಸ್ರಿ. ಗರಿಣಿಕೆ 4 ಜನ ಇದ್ದಾರೆ. 1 2 3 4 5 ಜನ ಇದ್ದಾರೆ. 5 ಜನ ಮಿಕ್ಕಿದೆಲ್ಲ ಅಧಿಕಾರಿಗಳಿರ್ತಕ್ಕ ಸಂಬಂಧಪಟ್ಟವರೇ ಇರೋದಿಲ್ಲ. ಗ್ರಾಮ ಸಭೆ ಅಂದ್ರೆ ಏನ್ರಿ ನಿಮ್ಗೆ ಗೊತ್ತಿಲ್ವಾ? ನಿಮ್ ಕೆಲಸ ಏನ್ರಿ? ಪಿಡಿಯೋದು ವಾಟ್ಸಪ್ ಮಾಡ್ಬೇಕಲ್ಲ ಫಸ್ಟ್ ಮೊದಲೇದಾಗೆ. ಈ ವಾರ್ಡಲ್ಲಿ ಏನ್ ಕುಂದುಕೊರತೆಗಳಿದ್ದಾವೆ ಸಾರ್ವಜನಿಕರಲ್ಲಿ ಹೇಳ್ತಾರಲ್ವ ವಾರ್ಡಲ್ಲಿ ಯಾವಾಗ ಮಾಡೋದು? ಗ್ರಾಮ ಸಭೆ ಆದ್ಮೇಲೆ ವಾಟ್ಸಪ್ ಮಾಡ್ತಾರಾ? ಆನೇಕಲ್ ತಾಲೂಕಿನ ಸರ್ಜಾಪುರ ಗ್ರಾಮ ಪಂಚಾಯಿತಿ ಕಚೇರಿ ಮುಂಭಾಗದಲ್ಲಿ ಸರ್ಜಾಪುರ ಗ್ರಾಮ ಪಂಚಾಯಿತಿಯ 2026-27ನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮಸಭೆಯನ್ನು ಆಯೋಜಿಸಲಾಗಿತ್ತು. ಇನ್ನು ಸರ್ಜಾಪುರ ಗ್ರಾಮ ಪಂಚಾಯಿತಿಯ 2026-27ನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮಸಭೆಗೆ ಅಧಿಕಾರಿಗಳು, ಚುನಾಯಿತ ಪ್ರತಿನಿಧಿಗಳು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಗ್ರಾಮಸಭೆಯಲ್ಲಿ ಸಾರ್ವಜನಿಕರು ತಮ್ಮ ತಮ್ಮ ಸಮಸ್ಯೆಗಳ ಬಗ್ಗೆ ಇಲಾಖೆ ಅಧಿಕಾರಿಗಳ ಮುಂದೆ ಹೇಳಿಕೊಂಡ ದೃಶ್ಯ ಕಂಡುಬಂತು. ಹಾಗೆಯೇ ಇಲಾಖೆ ಅಧಿಕಾರಿಗಳು ಸಹ ತಮ್ಮ ತಮ್ಮ ಇಲಾಖೆಗಳಲ್ಲಿ ದೊರೆಯುವಂತಹ ಸೌಲಭ್ಯಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು. ಇದೇ ಸಂದರ್ಭದಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ವಿಜಯವಾಣಿ ವಿದ್ಯಾರ್ಥಿ ಮಿತ್ರ ವಿತರಣೆ ಮಾಡಲಾಯಿತು. ಇನ್ನು ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ಸರ್ಜಾಪುರ ಗ್ರಾಮ ಪಂಚಾಯಿತಿ ಆಡಳಿತಾಧಿಕಾರಿ SK ಹರೀಶ್ ರವರು ವಹಿಸಿದರು. ಇನ್ನು ಗ್ರಾಮಸಭೆಯಲ್ಲಿ ಮಾಜಿ ಉಪಾಧ್ಯಕ್ಷರಾದ ಮಂಜುನಾಥ್ ಸರ್ಜಾ, ಮಾಜಿ ಅಧ್ಯಕ್ಷರಾದ ಶ್ರೀನಿವಾಸ್ ಬುಡಗಪ್ಪ, ಕಲಾವತಿ ಮೂರ್ತಿಕುಮಾರ್, ಶ್ರೀಮತಿ ಲಲಿತಮ್ಮರವರು ಹಾಗೂ ಸರ್ಜಾಪುರ ಗ್ರಾಮ ಪಂಚಾಯಿತಿ PDO ಸುಬಾನಾ ಖಾನ್ ಮತ್ತು ಇಲಾಖೆ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಮತ್ತು ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಭಾಗವಹಿಸಿದರು. ಎಲ್ಲಾ ಆಸ್ತಿಗಳನ್ನು ಸರ್ವೆ ಮಾಡಲು ಸರ್ವೆ ಬುಕ್ಸ್ ತಂದಿರುವ ಹಾಗೂ ಸರ್ವೆ ಮಾಡಿಸಿರುವ ಬಿಲ್ ಬಾಬ್ತು 3,76,468 ರೂಪಾಯಿಗಳಾಗಿತ್ತು. ನೂತನವಾಗಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಕೊಠಡಿ ಪೂಜೆಗೆ ಮಾಡಿರುವ ಬಿಲ್ ಬಾಬ್ತು 90,000 ರೂಪಾಯಿಗಳಾಗಿತ್ತು. 2025-26ನೇ ಸಾಲಿನಲ್ಲಿ ಸರ್ಕಾರಿ ಶಾಲೆಗಳಿಗೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಮಿತ್ರ ಪತ್ರಿಕೆಗಳನ್ನು ಖರೀದಿಸಲು ಬಿಲ್ ಬಾಬ್ತು 98,550 ರೂಪಾಯಿಗಳಾಗಿತ್ತು. 2024-25ನೇ ಸಾಲಿನ ಅಭಿವೃದ್ಧಿ ಸಂಜೀವಿನಿ ಒಕ್ಕೂಟ ವಾರ್ಷಿಕ ಮಹಾಸಭೆಗೆ ಮಾಡಿರುವ ವೆಚ್ಚ 24,900 ರೂಪಾಯಿಗಳಾಗಿರುತ್ತವೆ. ಗ್ರಾಮ ಪಂಚಾಯಿತಿ ಕಚೇರಿಗೆ ಟಿವಿ ತಂದಿರುವಂತಹ ಬಿಲ್ ಬಾಬ್ತು 99,178 ರೂಪಾಯಿಗಳಾಗಿರುತ್ತವೆ. ಸರ್ಜಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಸಿಬ್ಬಂದಿಗಳಿಗೆ ಊಟ ತಂದಿರುವ ಬಿಲ್ ಬಾಬ್ತು 27,000 ರೂಪಾಯಿಗಳಾಗಿರುತ್ತವೆ. 2025-26ನೇ ಸಾಲಿನಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ, ಉಪಾಧ್ಯಕ್ಷರ ಹಾಗೂ ಸದಸ್ಯರಿಗೆ ನೀಡಿರುವ ಗೌರವ ಧನ ಬಿಲ್ ಬಾಬ್ತು 5,94,000 ರೂಪಾಯಿಗಳಾಗಿರುತ್ತವೆ. ಸಾರ್ವಜನಿಕರು ಯಾರಿದ್ದಾರೆ ಇಲ್ಲಿ? ಯಾರಿದ್ದಾರೆ ತೋರಿಸ್ರಿ. ಗರಿಣಿಕೆ 4 ಜನ ಇದ್ದಾರೆ. 1 2 3 4 5 ಜನ ಇದ್ದಾರೆ. 5 ಜನ ಮಿಕ್ಕಿದೆಲ್ಲ ಅಧಿಕಾರಿಗಳಿರ್ತಕ್ಕ ಸಂಬಂಧಪಟ್ಟವರೇ ಇರೋದಿಲ್ಲ. ಯಾರಿಗೆ ಒಪ್ಪಿಸ್ತೀರ ನೀವು? ಇಷ್ಟೊಂದು ಜವಾಬ್ದಾರಿ ಯಾರಿಗೆ ಹೇಳಿದ್ರಿ? ಸಾರ್ವಜನಿಕರಿದ್ದಾರೆ ಇಲ್ಲಿ. ನೋಡಿ, ಪಂಚಾಯತಿನಲ್ಲಿ ಅಭಿವೃದ್ಧಿ ಅಧಿಕಾರಿಗಳಾಗಿರ್ಬೋದು, PDO ಆಗಿರ್ಬೋದು, ಈ ಸಭೆ ನಡೆಸೋ ಅರ್ಹತೆ ಕಳ್ಕೊಂಡಿದ್ದಾರೆ. ಇವತ್ತು ಈ ಸಭೆನ ದಯವಿಟ್ಟು ಮುಂದುವರಿಸಿ ಸಾರ್ವಜನಿಕರು ಸೇರಿಸಿ ಸಭೆ ನಡೆಸಿ ಹೇಳಿ. ಈಗ ಸಾಂಕೇತಿಕವಾಗಿ ಪಾಂಪ್ಲೆಟ್ ಕೊಡಿಸಿದೆ, ಟಾಪ್ಟಾಪ್ ಕೊಡಿಸಿದೆ, ಎಲ್ಲ ಮಾಜಿ ಸದಸ್ಯರಿಗೆ ಕೊಡಿಸಿರೋದು ನೀವು ಮೈಕಲ್ಲಿ ಅನೌನ್ಸ್ ಮಾಡ್ತಿರೋದು ಒಂದೇ ದಿನ ಮುಂಚೆ ನೀವು ಪಾಂಪ್ಲೆಟ್ ಯಾರು ಸೇರಿಸಿರೋದು ಒಂದಿನ ಮುಂಚೆ ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಅವ್ರು ಸೇರ್ತಿದ್ದಾರೆ. ಸಾರ್ವಜನಿಕರಿಗೆ ಯಾರಿಗೂ ಸೇರಲಿಲ್ಲ. ಸಾರ್ವಜನಿಕರಿಗೆ ಯಾರು ಬಂದಿಲ್ಲ. ಸಾರ್ವಜನಿಕರಿಗೆ ಯಾರಿಗಾದ್ರೆ ಬೆರಳಿಕೆ ಅಷ್ಟಿಗೆಲ್ಲ ಇರಲಿಲ್ಲ. ನೀವು ಕಾರ್ಯಕ್ರಮ ನಡೆಸ್ತೀರಾ? ಅಧಿಕಾರಿಗಳು ಯಾರು ಕೊಡ್ತಾರೆ ಜವಾಬು? ಯಾರು ಕ್ವಶನ್ ಕೇಳೋರು? ಯಾರು ಅವ್ರಿಗೆ? ಸಾರ್ವಜನಿಕರು ಇರ್ಬೇಕಲ್ವ ಇಲ್ಲಿ? ಸಾರ್ವಜನಿಕರು ಯಾಕೆ ಸೇರ್ತಿಲ್ಲ ನೀವು? ಸೇರ್ಬೇಕಾಗಿತ್ತಲ್ವ? ಆಮೇಲೆ ಕಾರ್ಯಕ್ರಮ ಮುಂದೂಡಿ ಮತ್ತೆ ಸಾರ್ವಜನಿಕರು ಬಂದ ಮೇಲೆ ಮಾಡ್ರಿ. ತುರ್ತು ಕ್ರಿಯಾಯೋಜನೆ ಮಾಡ್ಬೇಕಾಗತ್ತೆ. ಬರೀ ಅಧಿಕಾರಿ ಅವರವರ ಮಾತಾಡ್ಕೊಂಡು ಹೋಗ್ಬಿಟ್ರೆ ಕಾರ್ಯಕ್ರಮ ಅಲ್ಲ ಇದು. ಗ್ರಾಮ ಸಭೆ ಅಂತಲ್ಲ ಇದನ್ನ. ಈಗ ಇಷ್ಟೊಂದು ವ್ಯವಸ್ಥೆ ಮಾಡಿದ್ವಿ, ಮಾತಾಡಿ ಗೊತ್ತಾಗತ್ತೆ. ಜನರು ಬೇಕಾದ್ರೆ ಅರ್ಜಿಗಳು ಹಾಕೊಂಡು ಕೇಳ್ಕೊಡ್ಲಿ. ಸುಮ್ಮನೆ ಈಗ ಗ್ರಾಮ ಸಭೆ ಕ್ರಿಯಾಯೋಜನೆ ಅರ್ಜೆಂಟ್ ಆಗಬೇಕಾಗಿರಿಂದ ನಾವು ಕ್ರಿಯಾಯೋಜನೆ ಮಾಡೋದಕ್ಕೆ ಗ್ರಾಮ ಸಭೆ ಮಾಡಿದ್ವಿ. ಪಂಚಾಯತಿಂದ ಏನ್ ಮಾಡಿದ್ರೆ ಆ ತಿಂಗಳಿಂದ ಪಂಚಾಯತಿ ಇದಾದ್ಮೇಲೆ ಕೆಲಸ ಕಸ ಎಲ್ಲ ಊರ್ ತುಂಬ ಬರೀ ಕಸನೇ ಇದೆ. ಏನ್ ತೆಗಿತಾರೆ ಕಸ? 36 ಕಸ ಸರ್ವೆ ನಂಬರ್ ಕಸ ಹಾಕ್ತಿದ್ದಾರೆ. ಸಾರ್ವಜನಿಕರು ಬಂದು ಕಂಪ್ಲೇಂಟ್ ಮಾಡ್ತಾರೆ ನಮ್ಮ ಹತ್ರ. ಉಸ್ತುವಾರಿ ತಗೊಂಡಿದ್ರೆ ತಾವೇನ್ ಮಾಡ್ತಾ ಇದ್ದೀರಾ? ಇಲ್ಲಿ PDO ತಗೊಂಡಿದ್ದೀರಾ ನೀವು? ಯಾವ ಕಂಪ್ಲೇಂಟ್ ಬಂದಿದೆ ಪ್ರತಿ ಕಂಪ್ಲೇಂಟ್ ನಮ್ಮ PDO ಅವರಿಗೆ ನಿನ್ನೆ ಪ್ರಿಯದರ್ಶಿನಿ ಹೋಟೆಲ್ ಮುಂದೆ ಸರ್ವೆ ನಂಬರ್ ಅಲ್ಲಿ ನಿನ್ನೆ ಹೋಗಿ ನಮ್ಮ ಪಂಚಾಯತಿ ಗಾಡಿಗಳು ಕಸ ಹುಯ್ತಾ ಇದ್ದಾರೆ.
ನನ್ನ ಪ್ರಾಪರ್ಟಿನೆಲ್ಲ ಒಯ್ದಿದ್ದಾರೆ, ಬೇರೆ ಏನಿಲ್ಲ, ನನ್ನ ಪ್ರಾಪರ್ಟಿ ಒಯ್ದಿದ್ದಾರೆ. ಯಾರು ನಿಮ್ಗೆ ಅಧಿಕಾರ ಕೊಟ್ಟಿದ್ದು? ಪಂಚಾಯತಿಗಳು ಯಾವ ಹೇಳ್ರಿ, ಲಾರಿ ಇದೆ, ಲಾರಿ ತುಂಬಿಕೊಂಡು ಕೇಳ್ರಿ, ನಮ್ಮ ಮನೆಯಲ್ಲಪ್ಪ ಡ್ರೈವರು ರಮೇಶ್ ಆಯ್ತಾ ಕೇಳಿ, ನನ್ನ ಸರ್ವೆ ನಂಬರ್ ಎಲ್ಲ ಒಯ್ದಿದ್ದಾರೆ. ಎಲ್ಲಿ ಡೆಲಿವರಿ ಕೊಡ್ತಾ ಇದ್ದೀರಾ ನೀವು? ಕಾಸು ಕೊಟ್ಟಿದ್ದೀರಲ್ವಾ? ದಂಡ ಕೊಟ್ಟಿಲ್ವಾ? ಜಮೀನಲ್ಲಿ ಹೆಂಗ್ ಹಾಕ್ಬೇಕು? ಅವ್ರ ಜಮೀನಲ್ಲಿ ಆಗಲಿ ಬೇರೊಬ್ಬರ ಜಮೀನಲ್ಲಿ ಏನಕ್ಕೆ ಹಾಕ್ಬೇಕು? ನನ್ನ ಜಮೀನಂತೆಲ್ಲ ಹೇಳೋದು, ಬೇರೆಯವ್ರ ಜಮೀನಲ್ಲಿ ಯಾಕೆ ಹಾಕ್ಬೇಕು ಸರ್ವೆ ನಂಬರ್? ಅಸಂಘಟಿತ ಕಟ್ಟಬೇಕಂದ್ರೆ 1.5 ಎಕರೆ ಅಲ್ಲೇ ಹಾಕ್ಬೋದಾಗಿತ್ತಲ್ಲ ನೀವು? ಹಾಕಿ ಲಾಕ್ ಆಗಿದೆ. ಅದಕ್ಕೆ ಈಗ ಬೇರೆ ಕಡೆ ಹೋಗ್ತಾ ಇದೆ. ಲಾಕ್ ಹಾಕಿ ಬೆಳಗ್ಗೆ ಇದು ಸಗ್ರಿಗೇಷನ್ ಮಾಡೋದಕ್ಕೆ ಈಗ ಸದ್ಯಕ್ಕೆ ಸಾಧ್ಯ ಇಲ್ಲ. ಆಯ್ತು, ಬೇರೆ ಕಡೆ ಕಳಿಸ್ತಾ ಇದ್ದೀರಲ್ಲ, ದುಡ್ಡು ಕೊಡ್ತಾ ಇದ್ದೀರಲ್ಲ ಅವ್ರಿಗೆ, ಯಾಕೆ ತಗೊಳ್ತಾ ಇಲ್ಲ? ಲಾರಿ ತುಂಬಿಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಾಂದ್ರೆ ಕಸ ಜಾಸ್ತಿ ಈಗ ಪಂಚಾಯತಿ ಸದಸ್ಯರು ಇರ್ಬೇಕಾದ್ರೆ ದಿನ ಬಿಟ್ಟು ದಿನ ಟ್ರ್ಯಾಕ್ಟರ್ ಬರ್ತಾ ಇತ್ತು ವಾರ್ಡ್ನು. ಈಗ ವಾರಕ್ಕೊಂದ್ಸರಿ ಬರ್ತದೆ, ಯಾಕೆ ಇವತ್ತು ಬರುತ್ತೆ ಸರ್. ಬರ್ತಾ ಇಲ್ಲ? ಆ ಟೆಂಡರ್‌ವನ್ನು ಬರ್ತಾ ಇಲ್ಲ. ಮಾತಾಡಿ ಸರ್. ಊರಲ್ಲಿ ಕಸನ ವಾಟರ್ ಮ್ಯಾನ್ ಕರೆಕ್ಟಾಗಿ ನೀರು ಜವಾಬ್ದಾರಿ ತಗೊಳ್ತಾ ಇಲ್ಲ. ಕರೆಸಿ ಮಾತಾಡಿ. ಮತ್ತೆ ಮೆಂಬರ್ಗಳಿಗೆ ಫೋನ್ ಮಾಡಿದ್ರೆ ಮಾಜಿ ಮೆಂಬರ್ಗಳಿಗೆ ಇವಾಗ ಅವ್ರು ಹೇಳ್ತಾರೆ ಸತ್ಯದ ಮಾತು. ಬಾಡಿ ಇದ್ದಾಗ ವಾರ್ಡ್ ಹೋಗ್ತಾ ಇತ್ತು, ಮನೆ ಮೇಲೆ ಕಸ ಎತ್ಕೊಂಡು ಅವರು ನೀಟಾಗಿ ಕೆಲಸ ನಡೀತಾರೆ. ಮೋದಿಗಳು ಕ್ಲೀನ್ ಮಾಡ್ತಾ ಇಲ್ಲ. ಜವಾಬ್ದಾರಿ ನೀವು ತಗೊಂಡು ನೋಡ್ಕೊಂಡು ಮಾಡಿಸಿ. ಆಯ್ತು ಸರ್, ಕಳ್ಸ್ಕೊಡ್ತೀವಿ. ಅದು ಪ್ರತಿದಿನ ಫಸ್ಟ್ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಬಂದಾಗ ಸಾರ್ವಜನಿಕರಿಗೆ ರೆಸ್ಪಾನ್ಸ್ ಕೊಡಬೇಕು. ಸಾರ್ವಜನಿಕರೇ ಇಲ್ಲ ಅಲ್ಲಿ ಕಾರ್ಯಕ್ರಮ ಯಾರು ನೀವು ಕೊಡ್ತೀರಾ? ಈಗ ಅಧಿಕಾರಿಗಳು ಬಂದಿದ್ದಾರೆ, ಅಧಿಕಾರಿಗಳು ಯಾರು ಬೇಕಾರೆ? ಗ್ರಾಮ ಸಭೆ ಅಂದ್ರೆ ಏನ್ರಿ ನಿಮ್ಗೆ ಗೊತ್ತಿಲ್ವಾ? ಅಂಶ ಗೊತ್ತಿದೆ. ಈಗ ಗ್ರಾಮ್ ಮಾಡ್ತಿದೆ, ಪಾಂಪ್ಲೆಟ್ ಮಾಡ್ತಿದೆ, ಎಲ್ಲ ಸರ್ ಮಾಡಿದೆ. ಒಂದಿನ ಮುಂಚೆ ಅಲ್ಲ ಸರ್, ಎಲ್ಲ ಕೆಲ್ಸಕ್ಕೂ ಹೋಗಿರ್ತಾರೆ. ನೆನ್ನೆ ಟಾಪ್ ಮಾಡಿಸಿದ್ದೀರಾ, ಇವತ್ತು ಅಂದ್ರೆ ಅವ್ರು ರಜಾ ಹಾಕ್ಬಿಟ್ಟು ಇರೋಕ್ಕಾಗುತ್ತೆ ಸರ್. ಮುಂದೆ ಅಡ್ವಾನ್ಸ್ ಆಗಿ 1-2 ದಿನ 3 ದಿನ ಮಾಡಿಸಿದ್ರೆ ಬೈತಾ ಇದ್ರಲ್ಲ ಸರ್. ಮಾಡಿದ್ಯಲ್ಲ, ಮೊನ್ನೆ ಸಾಯಂಕಾಲ ಅಂತ ಮಾಡಿರೋದು. ಎಲ್ಲಿ ನೆನ್ನೆ ಸಹ ಮಾಡಿರೋದು ಮೊನ್ನೆ ಸರ್. ಸಾಯಂಕಾಲ ಮುಂಚೆ ಮಾಡಿಸಿದ್ರು. ಅಲ್ಲ, ಅವರು ಪಾಪ ಕೆಲ್ಸಕ್ಕೂ ಹೋಗಿರ್ತಾರೆ. ಆಯ್ತು ಸರ್. ಈಗ ಇಲ್ಲಿ ಬಂದಿರ್ತಕ್ಕಂಥವ್ರಲ್ಲಿ 4 ಜನ ಇದ್ದಾರೆ, 5 ಜನ ಇದ್ದಾರೆ ನಮ್ಗೆ ಸಂಬಂಧಪಟ್ಟ ನಮ್ಮ ಊರಿನ ಗ್ರಾಮಸ್ಥರಿಗೆ. ಇನ್ನು ಯಾರಿದ್ದಾರೆ ನೋಡಿ, ಮಕ್ಕಳು, ಟೀಚರ್ಸು ಚರಂಡಿಗಳೆಲ್ಲ ಬಿಟ್ರೆ ಯಾರಿದ್ದಾರೆ ಹೇಳ್ರಿ ನೋಡೋಣ. ನೀವು ವಾಟ್ಸಪ್ ಮಾಡಿದ್ದೀರಾ? ಫಸ್ಟ್ ಮೊದಲನೇದಾಗಿ ವಾಟ್ಸಪ್ ಮಾಡಿದ್ದೀರಾ? ಗ್ರಾಮ ಸಭೆ ಮಾಡಕ್ ಮುಂಚೆ ಒಂದೇ ಒಂದು ಯಾವ ಎಲ್ಲ ಮಾಡಿದ್ದೀರಾ? ನಮ್ಮ ವಾರ್ಡ್ಗೆ ಯಾಕೆ ಬಂದಿಲ್ಲ? ಒಂದೇ ವಾರ್ಡ್ಗೆಲ್ಲ ಒಂದೇ ವಾಟ್ಸಪ್ ಮಾಡಿದ್ವಿ. ಟೈಮ್ ಇಲ್ಲ. ಯಾಕೆ ಮಾಡಲಿಲ್ಲ? ವಾಟ್ಸಪ್ ಮಾಡಿದಾನೆ ಮಾಡ್ಬೇಕು ನೀವು ಗ್ರಾಮ ಸಭೆನ. ನಿಮ್ ಕೆಲಸ ಏನ್ರಿ ಪಿಡಿಯೋದು? ನಾವು ವಾಟ್ಸಪ್ ಮಾಡ್ಬೇಕಲ್ಲ ಫಸ್ಟ್ ಮೊದಲನೇದಾಗಿ. ಒಂದೇ ಒಂದು ವಾಟ್ಸಪ್ ಈ ಮಾಡಿದ್ವಿ. ವಾರ್ಡಲ್ಲಿ ಏನ್ ಕುಂದುಕೊರತೆಗಳಿದಾವೆ ಸಾರ್ವಜನಿಕರಲ್ಲಿ ಹೇಳ್ತಾರಲ್ವ ವಾರ್ಡಲ್ಲಿ? ಇವಾಗಲೂ ಹೇಳಿದ್ರೆ ತಗೊಳ್ತೇವೆ. ಯಾವಾಗ ಮಾಡೋದು? ಗ್ರಾಮ ಸಭೆ ಆದ್ಮೇಲೆ ವಾಟ್ಸಪ್ ಮಾಡ್ತಾರಾ? ಈಗ ಗ್ರಾಮ ಸಭೆ ಹೇಳಿ. ಮಕ್ಕಳ ಗ್ರಾಮ ಸಭೆ ಮಾಡ್ತೀರಾ ನೀವು ಮೊದಲನೇದಾಗಿ? ಅಂಗವಿಕಲರ ಗ್ರಾಮ ಸಭೆ ಮಾಡಿದ್ದೀರಾ? ಎಷ್ಟು ಗ್ರಾಮ ಸಭೆಗಳು ಮಾಡಿದ್ದೀರಾ ನೀವು? ಈ ಸಾರಿ ಮಾಡ್ಬೇಕು. ಈಗ ಮಕ್ಕಳ ಗ್ರಾಮ ಸಭೆ ಓ, ಯಾರನ್ನ ಕೇಳಿದ್ರೆ ಈ ಸಾರಿ ಮಾಡ್ತೀರಾ ನೀವು? ಇದಕ್ಕೆ ಮುಂಚೆ ಮಾಡಲ್ಲ ನೀವು? ಸ್ಟಾರ್ಟಿಂಗ್ ಆಗಿರೋದು ವರ್ಷ. ಈಗ ಸ್ಟಾರ್ಟ್ ಮಾಡ್ಬೇಕು ಈಗೆಲ್ಲ ಗ್ರಾಮ ಸಭೆ. ನಿಮ್ಗೆ ಏನಿದ್ರು ಸತ್ಯಾಪುರದಲ್ಲಿ ಎಲ್ಲಿ ಕೇಬಲ್ ಬರ್ತಾ ಇದೆ, ಏರ್ಟೆಲ್ ಕೇಬಲ್ ಬರ್ತಾ ಇದೆ, ಕರೆಂಟ್ ಕೇಬಲ್ ಬರ್ತಾ ಇದೆ, ಇದು ಮಾತ್ರ ನಿಮ್ ಕೆಲಸ. ಅದು ಮಾತ್ರ ನೋಡೋದು ನೀವು, ಅಷ್ಟೇ ತಾನೇ? ಪಬ್ಲಿಕ್ ಇವ್ರ ಮೇಲೆ ನಂಬಿಕೆ ಇಲ್ಲ. ಇವಾಗ ಇಷ್ಟು ಕಂಪ್ಲೇಂಟ್ ಮಾಡಿರಲ್ಲ, ಎಷ್ಟು ಅರ್ಜಿ ನೀವು ಪಾಸ್ ಮಾಡಿದ್ರೆ ಪಾಸ್ ಮಾಡಿದ್ರೆ ಕೇಳಿ ಸರ್. ನಾವು ಏನು ಪಬ್ಲಿಕ್ಗೆ 5 ವರ್ಷದಲ್ಲಿ 5 ವಾಟ್ಸಪ್ಗಳು ಗ್ರಾಮ ಸಭೆಗಳು ನಾವು ಮಾಡಿದ 5 ವರ್ಷದಿಂದ ಅದು ಕಂಪ್ಲೀಟ್ ನಾವು ಮಾಡಲಿಲ್ಲ, ಯಾರು ಮಾಡಲಿಲ್ಲ ಪಂಚಾಯತಿ ಅವರು. ಈಗ ಯಾವ್ದೋ ಒಂದು ಹಕ್ಕುಪತ್ರಗಳಿತ್ತು, ಸೈಟ್ಗಳಿತ್ತು, ಅದು ಕ್ಲಿಯರ್ ಮಾಡ್ಕೊಟ್ಟಿಲ್ಲ. ಕೇಸ್ಗಳು ನಡೀತಿತ್ತು, ಅದು ಕ್ಲಿಯರ್ ಮಾಡ್ಕೊಟ್ಟಿಲ್ಲ. ಇನ್ನು ಸಾರ್ವಜನಿಕರು ಎಲ್ಲಿ ಬರ್ತಾರೆ? ಯಾರಾದ್ರೂ ಕುಂದುಕೊರತೆ ಹೇಳ್ಕೊಡ್ತಾರೆ ಅವರು? ನಾವು ಬಗೆಹರಿಸಿದ್ಮೇಲೆ ಅವ್ರು ಎಲ್ಲಿ ಬರ್ತಾರೆ? ಇಲ್ಲಿ ಕೋರ್ಟ್ ಕೇಸ್ ಇರೋದು ನ್ಯಾಯಾಲಯದ ಮೇಲೆ ಡಿಪೆಂಡ್ ಆಗ್ತದೆ. ಹೌದು ಸರ್, ಕರೆಕ್ಟ್. 5 ವರ್ಷ ನೀವೇನ್ ಮಾಡಿದ್ರಿ? 5 ವರ್ಷ ಅದೇ ಕೇಸ್ ಹೇಳ್ಕೊಂಡ್ ಬಂದ್ರಿ. ನಾವು ಬಂದ್ಮೇಲೆ ಅದಕ್ಕೆ ಮುಂಚೆ ಕೇಸ್ ನಡೀತಾ ಇತ್ತು. 10 ವರ್ಷದಿಂದ ನಡೀತಾ ಇರೋದು. 10 ವರ್ಷದಿಂದ ಒಂದು ಕೇಸ್ ಮಾಡಕ್ಕಾಗಲ್ಲ ನೀವು? ಸರ್ಕಾರ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿದೆ 2 ವರ್ಷ ಕೇಸ್ ಇಟ್ಕೋಬಾರ್ದು ಅಂತ. ಯಾಕೆ ಅದು ಗೊತ್ತಿಲ್ಲ ನಿಮ್ಗೆ ಅಧಿಕಾರಿಗಳಿಗೆ? ಕೋರ್ಟ್ ಆದೇಶದ ಕಾಪಿ ನಾನು ಕೊಡ್ತೀನಿ, ತಗೊಳ್ರಿ. ನ್ಯಾಯಾಲಯದಲ್ಲಿ ಕೋರ್ಟ್ ನಡೀತಾ ಏನ್ ಕೇಸ್ ನಡೀತದೋ ಅದು 2 ವರ್ಷದಲ್ಲಿ ತೀರ್ಮಾನ ಆಗ್ಬೇಕು ಅಂತ ಒಂದು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ಆದೇಶದ ಕಾಪಿ ನಾನು ಕೊಡ್ತೀನಿ, ಅದನ್ನ ಮುಂದಿಟ್ಕೊಂಡು ಜಡ್ಜ್ಮೆಂಟ್ ತಗೋಬೋದಾಗಿತ್ತಲ್ಲ. ಜಡ್ಜಿಗೆ ನಾನು ಈಗ ಮಾಜಿ ಅಧ್ಯಕ್ಷರು ಶ್ರೀನಿವಾಸ್ ಅವರಾಗಿರ್ಬೋದು, ಸತೀಶ್ ಅವರಾಗಿರ್ಬೋದು, ಎಲ್ಲರೂ ನಮ್ಮ MLA ಸಾಹೇಬರು ನಿಂತ್ಕೊಂಡು ತಹಶೀಲ್ದಾರ್ ಅವ್ರ ಕಡೆಯಿಂದ ರಿಪೋರ್ಟ್ ಹಾಕಿ ಎಲ್ಲಾ ದಾಖಲೆಗಳನ್ನು ಕೊಟ್ಟಿದ್ದಾರೆ ಕೋರ್ಟ್ಗೆ. ಈಗ ಕೊಟ್ಟಿದ್ದಾರೆ. ನಾನು 12 ವರ್ಷದಿಂದ ಓಡಾಡ್ತಾ ಇದ್ದಾರೆ, ಎಲ್ಲರೂ ಮಾಡಲಿಲ್ಲ. ಸಾರ್ವಜನಿಕರಿಗೆ ನಾವು ಯಾವ್ದಾದ್ರು ಒಂದು ಕೆಲಸ ಒಳ್ಳೆ ಕೆಲಸ ಮಾಡ್ಕೊಟ್ಟಿದ್ರೆ ಇವತ್ತು ಸಾರ್ವಜನಿಕರಿಗೆ ನ್ಯಾಯಾಧೀಶರು ಏನ್ ತೀರ್ಮಾನ ತಗೊಂಡು ಅದನ್ನ ಹೋಗ್ತಾರೆ. ನಾನು ಹೇಳಕ್ಕಾಗ್ತದೆ. ಗಂಡು ಮಾತು ಹೇಳ್ತಾರಪ್ಪ, ಅಲ್ಲಿ ಹೋದ್ರೆ ಏನ್ ಕೆಲಸ ಆಗಲ್ಲ ಅಂತಂದ್ರೆ ಜನ ಯಾರು ಬಂದಿಲ್ಲ. ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾತುಗಳನ್ನ ನಡ್ಕೊಳ್ಳೋದು ಕಲೀರಿ ಫಸ್ಟ್. ಸರಿ. ಕಾಲೋನಿಗೆ ಮನೆಗಳಿಗೆ ನೀರು ತುಂಬಿರೋ ಸಮ ನಿಮ್ ಕಡೆ ನೋಡಿದ್ದೀರಾ? 4 ವರ್ಷ ಹಿಂದೆ ಕೊಟ್ಟಿರೋದು. 4 ವರ್ಷ ಹಿಂದೆ ಬಂದು ನೀವೇ ಸ್ಪಾಟಿಂಗ್ ಸೇವೆ ಮಾಡಿದ್ದೀರಾ? ಅದು ತಾನೆ. ಹೌದು.
ಹೇಳಿ ಸರ್, ಈಗ ದೊಡ್ಡದಾಗಿದೆ, ಚರಂಡಿ ಮೇಲೆ ಸ್ಲಾಬ್ ಹಾಕಿ ಎಲ್ಲ ಮನೆಗಳು ಟಾಯ್ಲೆಟ್ಗಳು ಎಲ್ಲ ಕಟ್ಕೊಂಡಿದ್ದಾರೆ. ಅದನ್ನ ಸರ್ ಸುಳ್ಳು ಎಲ್ಲಿ ಚರಂಡಿ ಇದೆ ಇಲ್ಲಿ ಇಲ್ವಾ ಸರ್? ಚರಂಡಿ ಕಲಕವ್ರ ಮನೆ ಹತ್ರ ರಾಯಮೂರ್ತಿ ಅವ್ರ ಮನೆ ಎಂಡಾಗಿದೆ. ಎಲ್ಲಿ ಮಾಡಿದ್ದೀರಾ ಚರಂಡಿ ನೀವು? ಬಂದಿರ್ಲಿಲ್ವಾ ನಮ್ಮಲ್ಲಿ? ಚರಂಡಿ ಎಲ್ಲಿ ಮಾಡಿದ್ದೀರಾ ಅದೇ ಸರ್ ಫಸ್ಟ್. ನೀರು ತುಂಬಿರೋ ತಾನೇ ಕೇಳ್ತಾ ಇದ್ದೀನಿ ನೀವು. ನೀರು ತುಂಬಿರೋದಲ್ಲ ಸರ್, ಚರಂಡಿ ಎಲ್ಲಿ ಮಾಡಿದ್ದೀರಾ? ಚರಂಡಿ ಮೊದಲೇ ಇದೆಯಲ್ಲ ಸರ್. ದೊಡ್ಡ ಚರಂಡಿ ರಾಜಕಾರಣ ಅವ್ರ ಮನೆ ಹತ್ರ ಸ್ಟಾಪ್ ಆಗಿದೆ. ಆಮೇಲೆ ಎಲ್ಲಿ ಮಾಡಿದ್ದೀರಾ ಚರಂಡಿ ನೀವು? ಯಾವ ರಾಜಕಾರಣ? ಇವಾಗ ಸಿಮೆಂಟ್ ಚರಂಡಿ ಮಾಡಿಲ್ವಾ ನೀವು? ಹಿಂದೆ ಎಲ್ಲಾಗಿದೆ ಚರಂಡಿ? ಕಂಪ್ಲೀಟ್ ಆಗಿದೆಯಲ್ಲ. ಬನ್ನಿ ಸರ್, ರೆಡಿ ಅವರೇ ಮನೆ ಹತ್ರ ಸರ್, ಶಿವಣ್ಣ ಅವ್ರ ಮನೆ ಹತ್ರ. ಶಿವಣ್ಣನ ಅಂಗಡಿ ಹತ್ರ ಅದೇ ಹೇಳ್ತಾರ. ಅದೇ ಅವ್ರು ಹೇಳ್ತಾರದು ಚರಂಡಿ ಆಗಿಲ್ಲ ಅಲ್ಲಿ. ಇಲ್ಲಿ ಕೇಳಪ್ಪ, ಮುಂದಕ್ಕೆ ಆಗಿಲ್ಲ. ಅದೇ ಆಗಿದೆ ಅಂತ ಹೇಳಿದ್ರೆ ಅವಾಗ ಚರಂಡಿ ಆಗಿಲ್ಲ ಅಲ್ಲಿ. ಮನೆಗಳಿಗೆಲ್ಲ ನೀರು ತುಂಬಿದೆ. 14 ಲಕ್ಷ ರೂಪಾಯಿ ಹಾಕಿ ಮಾಡಿದೀವಿ. ಅದು ಹೇಳಿದ್ರೆ ನಾನು ಮಾರ್ಕ್ಸ್ ಕೊಡ್ತಾ ಇದೆ. ಅಲ್ಲಿ ಚರಂಡಿ ಬ್ಲಾಕ್ ಯಾಕಾಗುತ್ತೆ ಅಂತ ಹೇಳಿದ್ರೆ, ಆ ಚರಂಡಿ ಮೇಲೆ ಸ್ಲಾಬ್ ಹಾಕ್ಬಿಟ್ಟಿದ್ರೆ ಜಾಗ ಇಲ್ಲ, ಕ್ಲೀನ್ ಮಾಡ್ಸೋಣ ಅಂತ ಹೇಳಕ್ಕೆ ಕ್ಲೀನ್ ಮಾಡ್ಸಕ್ಕಾಗಲ್ಲ, ಅವ್ರಿಗೆ ಗೊತ್ತಿದೆ. ಅಲ್ಲಿ ಕಾಂಪೌಂಡ್ ಹಾಕೊಂಡಿದ್ದಾರೆ, ಅದೆಲ್ಲ ಕಟ್ಟಿಸ್ಕೊಂಡು ಕ್ಲೀನ್ ಮಾಡ್ಕೊಂಡ್ ಬರ್ಬೇಕು. ಈಗಿನ ಈ ಆಕ್ಷನ್ ಪ್ಲಾನ್ ಅಲ್ಲಿ ಹೇಳಿದಿರಲ್ಲ, ಅದು ಸೇರಿಸ್ಕೊಂಡು ಮಾಡ್ಕೊಡ್ತೀವಿ. ಮಾಡಿಸ್ತಾರೆ ಬಿಡಪ್ಪ. ಜಾಸ್ತಿ ತೊಂದರೆ ಆಗ್ತಾ ಇದೆ. ಅದೆಲ್ಲ ಇವಾಗ ಅರ್ಜಿ ಮುಖಾಂತರ ಒಂದು ಕೊಡೋದಿಲ್ಲ ಸರ್, ಅರ್ಜಿ ಮುಖಾಂತರ ಮಾಡ್ಕೊಡಿ. ನೋಡಪ್ಪ, ತಗೊಳ್ಳಿ ಸರ್, ಬಿಡ ಸರ್. ಜೆರಾಕ್ಸ್ ಮಾಡಿ ಕಂಪ್ಲೇಂಟ್ ಕೊಡಬೇಕು ಇವಾಗ. ಆಡಳಿತ ಅಧಿಕಾರಿ ಕೊಡಿ. ಇವ್ರು ಆಕ್ಷನ್ ಪ್ಲಾನ್ ಒಂದು 15-20 ದಿನದಲ್ಲಿ ಮಾಡ್ತಾರೆ, ಅದನ್ನು ಸೇರಿಸ್ಕೊಂಡು ಮಾಡ್ಕೊಳ್ಳೋಣ. ಬೇರೆ ಕೆಲಸ ಅವ್ರು ಬಿಟ್ಬಿಟ್ಟು ಅದನ್ನು ಮಾಡಿಸ್ಕೊಡೋಣ. ಮೇಜರ್ ಲಾರಿ ಹೋಗಿ ಅದನ್ನ ರೆಡಿ ಮಾಡಿಸ್ತಾ ಇದ್ದೀವಿ. ನಿಮ್ಮ ಅಧಿಕಾರಿಗೆ ಫೋನ್ ಮಾಡಿ ಕೇಳಿದ್ರೆ ನಾವು ಮೋರಿ ಎಕ್ಸಿ ಬಾತ್ರೂಮ್ ಎಕ್ಸಿ ಅಂತಾರೆ. ಅದೇ ಅವ್ರ ಅಧಿಕಾರಿ ಹೇಳಿರೋದು. ಅವರು ನಿಲ್ಸ್ಕೊಂಡು ಕೆಲಸ ಮಾಡ್ಬೇಕು ಸರ್. ನಾವು ಬಾತ್ರೂಮ್ ಎತ್ತಲ್ಲ. ಯಾವ ಅಧಿಕಾರಿನೂ 6 ಗಂಟೆದಲ್ಲಿ ಫೋನ್ ಹೇಳ್ತಾರೆ, 24 ಸರ್ ಎತ್ತಿದ್ದೀರಾ ನೀವೇನಂತ ಹೇಳ್ತೀರಿ ನನಗೆ? ಎತ್ತಿದ್ದೀರಾ ನೀವೇನಂತ ಹೇಳ್ತೀರಿ ನನಗೆ? ಬಾತ್ರೂಮ್ ಎತ್ತಿ ಅಂದ್ರೆ ನಾನು ಬಾತ್ರೂಮ್ ಎತ್ತಕ್ಕೆ ಇರೋದು ಸರ್. ಸ್ವಚ್ಛತೆ ಬೇಡ, ಮೋರಿನೇ ಇಲ್ಲ, ಸ್ವಚ್ಛತೆ ಮಾಡ್ತೀರಾ? ಇವಾಗ ಏನು ಸಾರ್ವಜನಿಕ ಕೆಲಸ ಎತ್ತಿಸ್ಬೇಕಾದ್ರೆ ನಿಂತ್ಕೊಳ್ಳಿ ಅಂತ ಸಮಸ್ಯೆ ಇದ್ದಾಗ ನಿಮ್ಗೆ ಹೇಳಿದಾಗ ನೀವು ಆಕ್ಷನ್ ತಗೊಳ್ಳಿ. ನಾನು ಸರ್ ಪರಿಶೀಲನೆ ಮಾಡ್ತೀನಿ, ಅವ್ರ ಸಹಾಯ ಸಹಕಾರ ಮಾಡೋದು. ಸಹಕಾರ ಮಾಡ್ತೀವಿ, ಕೆಲಸ ಮಾಡಿ. ಬರ್ರಿ, ನಾನು ಮಾಡಿಸ್ಕೊಡಿ. ಡಿಮಾರ್ಟ್ ಮುಂಭಾಗ ಮೋರಿಗಳು ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥ ದೊಡ್ಡ ಮೀನವರ ಅಧ್ಯಕ್ಷರಾಗಿದ್ದಾಗ ಅದನ್ನ ತೆರವುಗೊಳಿಸೋದು ಸ್ವಲ್ಪ. ಈ ಕಡೆ ಪಾಸ್ ಆಗ್ತಾ ಇಲ್ಲ ನೀರು, ಆ ಕಡೆ ಮಳೆ ನೀರು ಬಂದಾಗ ನೀರು ತುಂಬಿಕೊಂಡು ಮನೆಗಳಿಗೆಲ್ಲ ಪಾತ್ರ ಕ್ಲಿಯರ್ ಮಾಡಿಸೋದಿಲ್ಲ ಸಮಯ ಆಗ್ಲಿಲ್ಲ, ಕ್ಲಿಯರ್ ಆಗ್ಲಿಲ್ಲ. ನೋಡಿ ಅದು ಪಬ್ಲಿಕ್ ಆ ಕಡೆಯಿಂದ ಕಂಪ್ಲೇಂಟ್ ಮಾಡ್ತಾರ. ಅದು ಇರಿಟೇಷನ್ ನೋಡು, ನೋಡ್ಬಿಟ್ಟು ಕ್ಲಿಯರ್ ಮಾಡು. ಅವತ್ತೆಲ್ಲ ಹಾಕ್ತಿರೋ ಬಂದಿಲ್ಲ, ಇಲ್ಲ ಹಾಕ್ಸಿದೀವಿ. ಬಂದಿಲ್ಲ. ಈಗ ನಾವು ಮಾಡಬೇಕು ಬಂದಿಲ್ವಲ್ಲ, ಎಲ್ಲ ಮಾಡಬೇಕು ಬಂದಿಲ್ವಲ್ಲ, ನಾವು ಕಂಪ್ಲೇಂಟ್ ಮಾಡ್ತಾ ಇದ್ದೀರಲ್ಲ. ಅದು ಒಬ್ರು ಕೇಳಿದಾಗ ಮಾಡ್ಬೇಕಲ್ವಾ? ಹಾಕ್ಸಿದೀವಿ, ಒಂದು ಐಟಮ್ ಬರುತ್ತೆ. ಈಗ ಸಾರ್ವಜನಿಕರು ಕೇಳೋ ಕ್ವಶನ್ ನಾವು ಕೇಳ್ತಾ ಇದೀರ ಅಂದಾಗ ನೀವು ಅರ್ಥ ಮಾಡ್ಕೊಳ್ಬೇಕು. ಸರಿ ಮಾಡ್ಸೋಣ. ನಮ್ಮಲ್ಲಿ ಎಷ್ಟು ಜನ ಬಂದಿರ್ತಾರೆ, ಎಷ್ಟು ಜನ ಹೇಳಿರ್ತಾರೆ ಅಂತ ಮುಂದಿನ ಎಲೆಕ್ಷನ್ ನಡೆಯೋರು ನಾವು ಪಡ್ಕೊಂಡು ನಾವು ಕೈ ಜೋಡಿಸ್ತೀರಿ. ಸಪೋರ್ಟ್ ಇಲ್ಲ ಅಂದ್ರೆ ನಿಮ್ಗೆ ಫೋನ್ ಮಾಡಿ ಮಾತಾಡ್ತಿಲ್ಲ, ಐಡಿ ಬಿಡಿ. ಏನೇನು ಸಪೋರ್ಟ್ ಇಲ್ಲ ನಿಮ್ಗೆ ಫೋನ್ ಮಾಡಿ ಮಾತಾಡ್ತಾ ಇಲ್ಲ. ಬಂದ್ರೆ ಸರ್ಜಾಪುರದಲ್ಲಿ ಒಂದು ದೊಡ್ಡ ಸಮಸ್ಯೆ ಏನ್ ಗೊತ್ತಾ? ರೇಷನ್ ಕಾರ್ಡ್ ನೋಡಿ. ಇಲ್ಲೊಬ್ರು ನಮ್ಮ ಮಾವ ಕೊಡ್ತಾ ಇದ್ದಾರೆ ರೇಷನ್ ಕಾರ್ಡ್. ಒಬ್ರು ಶ್ರೀಮಂತರು ಟ್ಯಾಕ್ಸ್ ಕಟ್ಟೋರು ಇನ್ನೊಬ್ರಿಗೆ ರೆಡ್ ಕಾರ್ಡ್ ಮಾಡೋದು ಬಗ್ಗೆ ಒಪ್ಕೊಳ್ತೀನಿ. ದೊಡ್ಡ ಬಡವರಿಗೂ ರೆಡ್ ಕಾರ್ಡ್ ಮಾಡಿದ್ದಾರೆ. ಅದು ಎನ್ಕ್ವೈರಿ ಬಂದ್ರೆ ಪುಟ್ ಆಫೀಸ್ ಹೋಗಿ ಇಳ್ಕೋಗಿ ಆನೆಕಲ್ ಹೋಗಿ ಅಂತ ಕಳಿಸ್ತಾ ಇದ್ದಾರೆ ಪಂಚಾಯತಿಯಿಂದ. ಗಮನ ಹರಿಸ್ಕೊಂಡು ಇದು ಮಾಡಿ ಸಾರ್ವಜನಿಕರ ಕಾರ್ಯಕ್ರಮ ಇದು. ಗ್ರಾಮ ಸಭೆ, ಸಾರ್ವಜನಿಕರ ಗ್ರಾಮ ಸಭೆ ಇದು. ಮಕ್ಕಳ ಗ್ರಾಮ ಸಭೆ ಸಪರೇಟ್ ಆಗಿ ನೀವು ಮಾಡ್ಬೋದಾಗಿತ್ತು. ಅವರು ಪೇಪರ್ ಬಿಡ್ತೀರಿ, ಪೇಪರ್ ಬಿಡುಗಡೆ ಮಾಡ್ತೀರಿ, ಅದು ಬೇರೆ ಪ್ರಶ್ನೆ. ಅದು ಎಲ್ಲಿ ಬಿಡ್ಬೇಕು ಅಲ್ಲೇ ಒಂದು ತನಕ ಸ್ಕ್ಯಾನರ್ ಆಗಿ ಬೇಕಾದ್ರೆ ಪತ್ರಿಕೆ ಕೊಡ್ಬೋದಾಗಿತ್ತು. ಕಾರ್ಯಕ್ರಮ ಮಾಡೋದು ಹಾಗೆ NPS ಲಿಂಕ್, ಹಾಗೆ ಆಧಾರ್ ಕಾರ್ಡ್ ಮ್ಯಾಪಿಂಗ್ ಅನ್ನ ಮಾಡಿಕೊಂಡ್ರೆ ನಿಮ್ಗೆ ಯಾವುದೇ ತರದ ಪೆನ್ಷನ್ ಆಗಿರ್ಬೋದು ಅಥವಾ ವಿದ್ಯಾರ್ಥಿಗಳಿಗೆ ಸಿಗುವಂತಹ ಸ್ಕಾಲರ್ಶಿಪ್ ಆಗಿರ್ಬೋದು, ಮಕ್ಕಳ ಹೆಸರು ದಯವಿಟ್ಟು ಪ್ರತಿಯೊಬ್ಬರು ಸಹ ಆಧಾರ್ ಕಾರ್ಡ್ ಮ್ಯಾಪಿಂಗ್ ಮಾಡ್ಕೊಂಡಾಗ ಮಾತ್ರನೇ ಅವರು ಆನ್ಲೈನ್ ಮೂಲಕವಾಗಿ ಪ್ರೋಸೆಸ್ ಅನ್ನ ಅಪ್ಲೈ ಮಾಡ್ಲಿಕ್ಕೆ ಸುಲಭಕರವಾಗಿರುತ್ತೆ. ಇಲ್ಲಾಂದ್ರೆ ಎಷ್ಟೋ ಜನ ಮಕ್ಕಳಿಗೆ ಅದು ಸ್ಟ್ರಕ್ ಆಗ್ತಾನೆ ಬರ್ತಾ ಇರುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಸಹ ಯೋಜನೆನ ಪಡ್ಕೋಬೇಕಾಗಿ ಕೇಳ್ಕೊತಾ ಇದೀನಿ. ಹಾಗೆ ಪ್ರತಿಯೊಬ್ಬರು ಸಹ ಇನ್ಶೂರೆನ್ಸ್ ಸೌಲಭ್ಯನೂ ಸಹ ಮಾಡ್ಕೊಂಡಿರ್ತೀರಾ, ಆದ್ರೆ ಪ್ರತಿ ವರ್ಷಕ್ಕೊಮ್ಮೆ ಇದು ಅಮೌಂಟ್ ಕಟ್ಟುವಂತದ್ದಾಗಿರುತ್ತೆ. ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತ ಹೇಳಿ 18 ರಿಂದ 70 ವರ್ಷದ ಒಳಗಡೆ ಇರುವಂತವರು. ಸೊ
ಇದು ವರ್ಷಕ್ಕೆ 20 ರೂಪಾಯಿ ಕಟ್ಟುವಂಥದ್ದು. ಮೇ ಮಂತ್ ಎಂಡಲ್ಲಿ ಯಾವಾಗಲೂ ಕಟ್ಟಾಗ್ತಾ ಇರುತ್ತೆ 20 ರೂಪಾಯಿ ಅಂತ ಹೇಳಿ. ಸೊ ದಯವಿಟ್ಟು 18 ಇಂದ 70 ವರ್ಷದೊಳಗಡೆ ಯಾರಾದರೂ ಆಕ್ಸಿಡೆಂಟಲ್ ಡೆತ್ ಆದರೆ ದಯವಿಟ್ಟು ಆ ಕುಟುಂಬಕ್ಕೆ 2 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಕವರೇಜ್ ಸಿಗುತ್ತೆ. ನಿಮ್ಮ ಬ್ಯಾಂಕ್ ಅಕೌಂಟ್ ಎಲ್ಲಿದೆಯೋ ಅಲ್ಲಿನೇ ನೀವು ಹೋಗಿ ಕ್ಲೈಮ್ ಮಾಡಿ ತೆಗೆದುಕೊಳ್ಬೋದು. ಆ ಶಾಲೆಗಳಿಗೆ ಹೇಳಿದ್ರೆ ಅಲ್ಲೇ ವ್ಯವಸ್ಥೆ ಮಾಡಿಕೊಟ್ರೆ ಆ ಶಾಲೆಗಳಲ್ಲೇ ಮಾಡಿಸ್ತಾರೆ. ಯಾಕಂದ್ರೆ ಎಲ್ಲ ಪೇರೆಂಟ್ಸ್ಗೂ ಎಲ್ಲ ಗೊತ್ತಿರಲ್ಲ. ಈಗ ಕೂಲಿ ಮಾಡೋಕೆ ಹೋಗೋರು ಇರ್ತಾರೆ, ಅವ್ರು ಮಕ್ಕಳು ಕರ್ಕೊಂಡು ಎಲ್ಲಿ ಹೋಗ್ಬೇಕು, ಎಲ್ಲಿ ಮ್ಯಾಪಿಂಗ್ ಮಾಡಿಸ್ಬೇಕು, ಅವ್ರ ಬ್ಯಾಂಕ್ ಅಕೌಂಟ್ ಎಲ್ಲಿದೆಯೋ ಆ ಬ್ಯಾಂಕ್ ಅಲ್ಲೇ ಮಾಡ್ಕೊಡ್ತಾರೆ. ಆ ಬ್ಯಾಂಕ್ ಅಲ್ಲೇ ಮಾಡ್ಕೊಡ್ತಾರೆ. ಆ ವಿಚಾರ ನೀವು ಇಲ್ಲಿ ಹೇಳಿದ್ರಿ, ಈ ವಿಚಾರ ಶಾಲೆಗಳಿಗೆ ತಲುಪಿದ್ಯಾ? ಶಾಲೆಗಳಲ್ಲಿ ಹೇಳಿದಾರ? ಇಲ್ಲ ಪೇರೆಂಟ್ಸ್ ಹೆಂಗ್ ಗೊತ್ತಾಗುತ್ತೆ ಈ ವಿಚಾರ? ಶಾಲೆಗಳು ಸಹ ನಾವು ಪ್ರೋಗ್ರಾಮ್ಸ್ ಅಂತ ಹೇಳಿ ಮಾಡ್ತಿರ್ತೇವೆ, ಸ್ಕೂಲಲ್ಲಿ ಹೋಗಿ ಸಹ, ಮತ್ತೆ ಎಲ್ಲ ತಾಲೂಕಲ್ಲೂ ಸಹ ಎಲ್ಲ ಸ್ಕೂಲ್ಸ್ ಅಲ್ಲೂ ಹೋಗ್ತಾ ಇರ್ತೀವಿ. ಹಾಗೆ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಸಹ ಬಿಟ್ಟಿದ್ದಾರೆ. ಈ ವರ್ಷದಲ್ಲೂ ಸಹ ಸರ್ಜಾಪುರದಿಂದ ಗೌರ್ಮೆಂಟ್ ಶಾಲೆಗಳನ್ನ 6 ಮಕ್ಕಳನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ 5,000 ಅಂತ ಹೇಳಿ ಸ್ಕಾಲರ್ಶಿಪ್ ಸಹ ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಅವರಿಗೆ ಅವೇರ್ನೆಸ್ ಕಾರ್ಯಕ್ರಮವನ್ನು ಅವರು ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಇರೋ ತರ ಅವರಿಗೆ ಮಾಹಿತಿ ಸಹ ಕೊಡ್ತಾರೆ. ಅಂದ್ರೆ ನಾನು ಹೇಳೋದೇನಂದ್ರೆ, ಈ ವಿಚಾರ ನೀವು ಇಲ್ಲಿ ಹೇಳಿದ್ರಲ್ಲ, ಇದು ಶಾಲೆ ಆರಂಭವಾದ ತಕ್ಷಣ ಎಲ್ಲರಿಗೂ ಒಂದು ಪಾಂಪ್ಲೆಟ್ ಮುಖಾಂತರನೋ ಇಲ್ಲ ಒಂದು ಮೆಸೇಜ್ ಮುಖಾಂತರನೋ ಪ್ರತಿ ಶಾಲೆಗಳಿಗೆ ಇನ್ಫಾರ್ಮ್ ಮಾಡಿದ್ರೆ ಅವ್ರ ಮಕ್ಕಳಿಗೂ ಇನ್ಫಾರ್ಮ್ ಮಾಡ್ತಾರೆ, ಆ ಮಕ್ಕಳು ತಂದೆ ತಾಯಿಗೂ ಹೇಳ್ತಾರೆ. ಆಗೋಂಥವ್ರು ಆಗದೆ ಇರೋಂಥವ್ರು ಇರ್ತಾರಲ್ವಾ. ಈಗ ನೀವು ಆಮೇಲೆ ಎಲ್ಲ ಹೇಳಿದ್ರಿ, ಲೋನ್ಸ್ ಹೇಳಿದ್ರಿ, ಕ್ಲಾಸಸ್ ಹೇಳಿದ್ರಿ, ಪ್ರೊಸೀಜರ್ ಹೇಳಿದ್ರಿ. ಆದ್ರೆ ನನ್ನ ಇದೇನಂದ್ರೆ, ನೀವು ಹೇಳಿದ್ರಿ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ನೀವು ಹೇಳಲಿಲ್ಲ. ಎಲ್ರಿಗೂ ಎಲ್ಲ ಗೊತ್ತಾಗಲ್ಲ. ಇವಾಗ ವಾಟ್ಸಪ್ ಇದೆ, ನಾನು ಒಪ್ಕೊಂತೀನಿ, ಎಲ್ಲರೂ ಅದನ್ನ ಓದಲ್ಲ ಅಲ್ಲ. ನನ್ನ ಒಂದು ರಿಕ್ವೆಸ್ಟ್ ಏನಂದ್ರೆ, ನಿಮ್ಮ ಇಲಾಖೆಯಿಂದ ಏನೇನು ಅನುಕೂಲ ಆಗುತ್ತೆ ಆ ಅನುಕೂಲಗಳನ್ನ ಒಂದು ಪಾಂಪ್ಲೆಟ್ ಮುಖಾಂತರ ಪಂಚಾಯತಿಗೆ ತಲುಪಿಸಿ ಬ್ಯಾಂಕುಗಳು ಹೇಳ್ರಿ. ಇವಾಗ ಕೆನರಾ ಬ್ಯಾಂಕ್ ಅವ್ರು ಯಾರು ಬಂದಿದ್ದಾರೆ ಆಮೇಲೆ ನೀವು ಒಬ್ರು ಬಿಟ್ಟು, ಇವಾಗ ನೀವು ಹೇಳಿದ್ರಲ್ವ ಅಟ್ಲೀಸ್ಟ್ ಈಗ ಶಿಕ್ಷಣ ಇಲಾಖೆಯಿಂದ ಯಾರು ಬಂದಿದ್ದಾರೆ? ಮಕ್ಕಳ ವಿಚಾರದಲ್ಲೇ ಆಗ್ಲಿ, ಇವಾಗ ನೀವು ಹೇಳಿದ್ರಲ್ಲ ಸಬ್ಸಿಡಿ ಲೋನ್ ಹೇಳಿದ್ರಿ, ಸಬ್ಸಿಡಿ ಲೋನ್ ಇಲ್ಲಿ ಎಷ್ಟು ಜನ ಗೊತ್ತಿದೆ ಕೇಳಿ? ಯಾರಿಗೂ ಗೊತ್ತಿಲ್ಲ ಮೇಡಮ್. ನಾನೇ ನಿಮ್ಮನ್ನು ಎಷ್ಟು ಸಲ ಫೋನ್ ಮಾಡಿ ಕೇಳಿದ್ದೀನಿ, ಯಾವುದೇ ವಿಚಾರ ಆಗಲಿ ಎಲ್ರಿಗೂ ಎಲ್ಲ ವಿಚಾರ ತಿಳಿಲ್ಲ. ಸಬ್ಸಿಡಿ ಲೋನ್ಸ್ ಏನೇ ಇರಲಿ, ಯಾಕಂದ್ರೆ ಎಲ್ರಿಗೂ ಕಷ್ಟ ಅನ್ನೋದು ಇರುತ್ತೆ, ಬಟ್ ಅದನ್ನ ಅನುಕೂಲ ಮಾಡ್ಕೋಬೇಕಲ್ವಾ. ಈಗ ಬೀದಿ ವ್ಯಾಪಾರಿಗಳು ಎಷ್ಟು ಜನ ಇದ್ದಾರೆ ಇಲ್ಲಿ ನಮ್ಮ ಸರ್ಜಾಪುರದಲ್ಲಿರುವಂತಹ ಕೆನರಾ ಬ್ಯಾಂಕ್ ಅಲ್ಲಿ ಯಾವುದೇ ವಿಚಾರ ಅವ್ರು ಹೇಳಲ್ಲ, ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ ಅವರು. ನಾನೇ ಹೋಗಿದ್ದೀನಿ, ನಾನೇ ಖುದ್ದಾಗಿ ಒಂದು ಸಂಘದ್ದು ಎಲ್ಲ ತಗೊಂಡೋಗಿ ಕೊಟ್ಟಿದ್ದೀನಿ. ಇವತ್ತವರೆಗೂ ಅವ್ರ ಅಕೌಂಟ್ ಓಪನ್ ಮಾಡ್ಕೊಟ್ಟಿಲ್ಲ ಮೇಡಮ್. ಕೊಡ್ಬೇಕು ಅಂತಾನೆ ಮಾತಾಡಿದ್ದೀವಿ. ಈಗಾಗಲೇ ವೆಂಕಟಸ್ವಾಮಿ ಅವರೆಲ್ಲ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ, ನೀವು ಬಂದಿಲ್ಲ. ಮನೆಯವ್ರು ರಸೀದಿ ಅಂತ ಹೋಗ್ಬಿಟ್ಟು ಅವ್ರು ದುಡ್ಡು ಕೊಡ್ತಾ ಇದೀರಿ, ವಾಪಸ್ ಕೊಡ್ತಾ ಇದೀರಲ್ಲ. ದುಡ್ಡು ಅವಶ್ಯಕತೆ ಇತ್ತು ತಗೊಂಡವ್ರೆ. ನಮ್ ದುಡ್ಡು ಅವಶ್ಯಕತೆ ನಮ್ ಜೀವನಕ್ಕೆ ಬೇಕು, ಜೀವನಕ್ಕೆ ಒಂದು ದಾರಿ ಮಾಡ್ಕೊಡಿ ಅಂತ ನಾವು ಕೇಳ್ತಾರೆ. ಈಗ ಬಸ್ ಸ್ಟ್ಯಾಂಡ್ ಕೇಸಲ್ಲಿ ಈಗ ಹಾಸ್ಪಿಟಲ್ ಅಲ್ಲಿ ಡೈರಿಗೆ ಅಂತ ಕೊಟ್ಟಿದ್ದೀರಾ, ಅದಕ್ಕೆ ಬಾಡಿಗೆ ಕೊಟ್ಟಿದ್ದೀರಾ. ಬಾಡಿಗೆ ನಿಮ್ಗೆ ಸಿಗ್ತಾ ಇದೆಯಾ? ಬಿಡಿ ಸಿಗರೇಟ್ ಮಾಡ್ತಾರೆ, ಪಾನ್ ಪಾರ್ಕ್ ಮಾಡ್ತಾರೆ, ಟೀ ಸಿಗರೇಟ್ ಮಾಡ್ತಾರೆ. ಅದಕ್ಕೆ ನೀವೇ ಕೊಟ್ಟು ಅಂತ ಇಲ್ಲ. ಹಾಸ್ಪಿಟ್ಲು ನಮ್ಗೆ ಸಂಬಂಧಪಟ್ಟಿದ್ದಲ್ಲ. ಹಾಸ್ಪಿಟ್ಲು ಅವರು ಬೇರೆ ಕಡೆಯಿಂದ ಪರ್ಮಿಷನ್ ತಗೊಂಡ್ಬಂದು ಅವ್ರು ಇಟ್ಕೊಂಡಿದ್ದಾರೆ. ನಾನೇ ಎಕ್ಸಾಂಪಲ್ ಅಲ್ಲಿ ಇಂದಿರಾ ಕ್ಯಾಂಟೀನ್ ಮಾಡ್ಬೇಕಂತ ನಮ್ಮ ಶಾಸಕರ ಹತ್ರ ಹೋಗಿ ಅರ್ಜಿನೂ ಕೊಟ್ಟಿದ್ದೆ, ಮಾಡಕ್ ಬರೋದಿಲ್ಲ ಹಾಸ್ಪಿಟಲ್ ಜಾಗದಲ್ಲಿ. ಆಮೇಲೆ ಪುರಸಭೆಗೆ ಸಂಬಂಧಪಟ್ಟರೆ ಮಾತ್ರ ನಾವು ಮಾಡ್ಬೋದು ಅಂತ ಶಾಸಕರು ಹೇಳಿದ್ರು. ಹಂಗಾಗಿ ಅಲ್ಲಿ ನಾವು ಯಾರು ಪರ್ಮಿಷನ್ ಪಂಚಾಯತ್ ಕೊಟ್ಟಿಲ್ಲ. ನಂದಿನಿ ಪಾರ್ಲರ್ಗೂ ಜಾಗ ಸಿಗ್ಲಿಲ್ಲ, ಸಿಗರೇಟ್ ಆಗಿದೆ. ಇಲ್ಲ ಈಗ ನಂದಿನಿ ಪಾರ್ಲರ್ ಅದು ಗ್ರಾಮಸ್ಥರು ಅವಕಾಶ ಮಾಡಿಕೊಡಿ. ಅವನಿಗೆ ಈಗ ಅಂಗಡಿ ಬೇಕು, ನಾವು ಅದರಲ್ಲೇ ಜೀವನ ಮಾಡೋದು ಅಂತ ಅವ್ರು ಹೇಳ್ತಾ ಇರೋದು. ಹಂಗಾಗಿ ಅವ್ರು ನಮ್ಗೆ ಅವಕಾಶ ಮಾಡ್ಕೊಡಿ, ಎಲ್ಲಾದ್ರೂ ಅಂಗಡಿ ಕಟ್ಕೊಳ್ಳೋದಕ್ಕೆ ಅಂತ ಕೇಳ್ತಿದ್ದಾರೆ. ಅದು ತೆರವುಗೊಳಿಸಿದ್ರೆ ಅಲ್ಲಿ ಬಸ್ ಸ್ಟಾಪ್ ಫ್ರೀ ಆಗುತ್ತೆ, ಅವ್ರಿಗೂ ಬೇರೆ ಕಡೆ ಅಂಗಡಿ ವ್ಯವಸ್ಥೆ ಮಾಡ್ಕೊಟ್ರೆ ಎಲ್ಲರೂ ವ್ಯವಸ್ಥೆ ಮಾಡ್ಬೇಕು. ಜಾಗ ಗೊತ್ತಿಲ್ಲ, ಆವಾಗಿಲ್ಲ ಇತ್ತು, ಆವಾಗಿಲ್ಲ ಕೇಳಿತ್ತು. ಇವಾಗ ಜಾಗ ಏನಿದೆ ಬಸ್ ಸ್ಟ್ಯಾಂಡ್ ಮತ್ತೆ ಯಾವ ರೀತಿ ನೀವು ಅವ್ರ 50,000 ಕಟ್ಟಿಸ್ಕೊಂಡ್ರೆ ಎಲ್ಲ ಕೊಡ್ತೀರಿ ಅಂತ 50,000 ಕಟ್ಟಿಸ್ಕೊಂಡ್ರೆ? ಅದು 12 ವರ್ಷದಿಂದ ಕಟ್ಟಿಸಿರೋದು. ಹೌದು, ಅದನ್ನ ಎನ್ಕ್ವೈರಿ ಮಾಡ್ಬೋದಾಗಿತ್ತು ನೀವು ಬಂದ್ಮೇಲೆ. ಅದೇ 12 ವರ್ಷದಿಂದ ಮಾಡಿದೀವಿ, ದುಡ್ಡು ಕೊಡಿ ಅಂದ್ರೆ ದುಡ್ಡು ಕೊಟ್ಟಿದ್ದೀವಿ. ಇವರು ದುಡ್ಡು ಕೊಟ್ಟು ರಸೀದ್ ತಂದ್ಕೊಂಡು ದುಡ್ಡು ಕೊಡ್ತಿದ್ದೀವಿ. ನಮ್ಗೆ ದುಡ್ಡು ಬೇಡ ಸರ್, ನಮ್ಗೆ ದುಡ್ಡು ಬೇಡ, ನಮ್ಗೆ ಬಂದ್ಕೊಡಿ, ಕೆಲಸ ಮಾಡ್ಕೊಡಿ. ಪರ್ಮಿಷನ್ ತಗೊಂಡು ಬಿಡಿ ಸಿಗರೇಟ್ ಮಾಡ್ತಾ ಇದ್ದಾರೆ ಅಂತ ನಾವು ಪಂಚಾಯತಿಯಿಂದ ನಾವು PDO ಕಳಿಸಿ ಡಾಕ್ಟರ್ ಮಾತಾಡಿಸಿ ಇದು ಇಲ್ಲಿಗಲ್ ಇದೆ ಸರ್, ಗ್ರಾಮ ಸಭೆಯಲ್ಲಿ ಕ್ವಶನ್ ರೈಸ್ ಆಗಿದೆ, ನೆಕ್ಸ್ಟ್ ಈ ಥರ ಆಗಬಾರ್ದು. ಅದು ಯಾವ ಉದ್ದೇಶಕ್ಕೆ ಅಂತ ಅದು ನಂದಿನಿ ಪಾರ್ಲರ್ಗೆ ಅಂತ ಸ್ಯಾಂಕ್ಷನ್ ಆಗಿದೆ. ಅವ್ರಿಗೆ ಏನು ಐಟಮ್ಸ್ಗಳಿದ್ದಾವೆ, ಅವರು ಸ್ವೀಟ್ ಇರ್ಬೋದು, ಮಿಕ್ಸರ್ ಇರ್ಬೋದು, ಹಾಲು ಇರ್ಬೋದು, ಕಾಫಿ ಟೀ, ಅದಕ್ಕೆ ಮಾತ್ರ ಅವಕಾಶ. ಅದನ್ನು ಮಾಡ್ಕೊಳ್ಳಿ. ಇದು ಗ್ರಾಮ ಸಭೆಯಲ್ಲಿ ವಿಷಯ ರೈಸ್ ಆಗಿದೆ ಅಂತ ಹೇಳಿ ಡಾಕ್ಟರ್ ಮಾತಾಡಿಸ್ತೀವಿ. ಓಕೆ, ಥ್ಯಾಂಕ್ ಯು. ಸರ್ಜಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ರಾಸುಗಳು ಮೇಕೆಗಳು ಎಷ್ಟಿದೆ? ಮೇಕೆ, ಹಸು, ಮೇಕೆ, ಎಮ್ಮೆ
ಎಷ್ಟಿದೆ ಒಟ್ಟು? ಹಸುಗಳು 1,366 ಇದೆ. ಮತ್ತೆ ಎಮ್ಮೆ ಕುರಿ ಮೇಕೆ 1,900 ಚಿಲ್ಲರೆ. ಯಾರು ನೋಡೋರು ಹಸುಗಳನ್ನ? ಡಾಕ್ಟ್ರು ಇಲ್ಲ ಸರ್ ಡಾಕ್ಟರ್ ಇಲ್ಲ. ಎಷ್ಟು ತಿಂಗಳಾಯ್ತು? ಹಸುಗಳು ಇದೆ. ಯಾರು? ಜಯಿಸುತ್ತ ಅಂತ ಇದ್ದಾರೆ. ಯಾರು ಇಲ್ಲ. ಇದಿರ್ತಾರೆ ಅವರು. ಈಗಿದ್ದಾರೆ ಈಗ? ಇದ್ದಾರೆ ಇಲ್ಲ ಸರ್, ಇದ್ದಾರೆ. ಯಾರಿಲ್ಲ. ಕಾಂಪೌಂಡರ್ ಇಲ್ಲ, ಈಗ ಅಲ್ಲ ಡಾಕ್ಟರ್ ಇಲ್ಲ, ಮತ್ತೆ ಡಾಕ್ಟರ್ ಹೊಸ ಡಾಕ್ಟರ್ ಬರ್ತಾರೆ ಬಿಡಿ. ಈಗ ಹೊಸ ಕಟ್ಟಡ ಬೇರೆ ಕಟ್ಕೊಡ್ತಾ ಇದ್ದೀರಿ, ಆರಾಮಾಗಿ ಕೂತ್ಕೊಳ್ಳಿ ಹೋಗ್ಲಿ. ಯಾರ್ಯಾರೋ ಬಂದು ವ್ಯಾಕ್ಸಿನ್ ಇದು ಮಾಡ್ತಾರೆ. ಮಲ್ದ ಇಂಜೆಕ್ಷನ್ ಯಾರು ಕೊಡ್ತಾರೆ? ಎಲ್ಲ ಖಾಸಗಿ ಅವ್ರ ಹತ್ರ 1,000 ರೂಪಾಯಿ ಕೊಟ್ಟು ಹಾಕ್ಸ್ಕೊಂತಾರೆ ರೈತರು. ಅಲ್ಲ ಸರ್, ನಿಮ್ಮಲ್ಲಿ ಡಾಕ್ಟ್ರೇ ಇಲ್ವಲ್ಲ ಸರ್? ಎಲ್ಲೋಗ್ಬೇಕು ಪಾಪ ಇವರೆಲ್ಲ? ನಿಮ್ಮನ್ನು ನೋಡ್ಕೊಂಡು ಹತ್ತು ಮೇಲೆ ಬರ್ಬೇಕಾ? ಅವ್ರು ನೀವು ರೈಸ್ ಮಾಡಿದ ಕ್ವಶನ್ ಸರಿ ಇದೆ, ಅದಕ್ಕೆ ಸಂಬಂಧಪಟ್ಟ ನಾವು ಮಾತಾಡ್ತೀವಿ. ಡಾಕ್ಟ್ರು ಅಟ್ಲೀಸ್ಟ್ ಆಲ್ಟರ್ನೇಟಿವ್ ಆಗೋದು ಕೊಡಿ ಅಂತ ಡಾಕ್ಟರ್ ಶಿವರಾಮ್ ಸರ್ ಅಂತ ಇದ್ದಾರೆ, ಅವರು ಏಡಿ ಅವರು ಇದ್ದಾರೆ. ಡಾಕ್ಟರ್ ವಿಶ್ವಾಸದಿಂದ ಇಲ್ಲ, 2 ವರ್ಷದಿಂದ ಅದನ್ನ ಕೇಳಬೇಕಾಗಿರೋದು ಯಾರನ್ನ ಅವ್ರನ್ನೇ ಕೇಳಿದ್ರಿ ತಾನೆ? ನಾನು ಪಿ ಏನ್ ಮಾಡ್ತಾವ್ರಿ ಇಲ್ಲೇ? ಪಿ ಬರಿಬೇಕಾರೆ ಕೇಳ್ಬೇಕು ತಾನೆ ನೀವು? ಪಿ ಕೇಳ್ಬೇಕಲ್ರಿ ಡಾಕ್ಟರ್ ಇಲ್ಲ ಅಂತ? ವಿಡಿಯೋ ಇಂಜೆಕ್ಷನ್ ಕೊಡೋಕ್ಕಾಗಲ್ಲ, ಅವರು ಪತ್ರ ವ್ಯವಹಾರ ಮಾಡಿ ಸರ್. ಮಾಡ್ಬೋದಲ್ಲ, ಅಟ್ಲೀಸ್ಟ್ ಪತ್ರ ವ್ಯವಹಾರ ಮಾಡ್ಬೋದಲ್ಲ. ಡಾಕ್ಟರ್ ಇಲ್ಲ, ಮಾಹಿತಿನೇ ಇಲ್ವಲ್ಲ. ಇವತ್ತೇ ಹೇಳ್ತಾ ಇದ್ದಾರೆ, ಲೆಟರ್ ಬರೀತಾ ಇದೆ. ಯಾಕ್ರೆ ಗುಂಡು ಪೂಜೆ ನೀವೇ ನಿಂತ್ಕೊಂಡು ಗುಂಡು ಪೂಜೆ ಮಾಡಿಸಿದ್ರಿ? ಕಟ್ಟಡ ಕಟ್ಲಿ ಅದ್ ಬೇರೆ ಪ್ರಶ್ನೆ. ಡಾಕ್ಟರ್ ಬೇಕಂತ ಕೇಳಿಲ್ವಲ್ಲ. ಡಾಕ್ಟರ್ ಬೇಕಂದ್ರೆ ರೆಫರ್ ಮಾಡ್ತೀವಿ. ಅವಾಗ ಯಾರು ಡಾಕ್ಟ್ರು? ರವಿನಿ ಅವ್ರು ಬರ್ತಾರೆ, ಇಲ್ಲ ಕಡ್ದಾರವರು ಸಪೋರ್ಟ್. ಯಾರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರ? ಈಗ ಅವ್ರು ಮುಗಿಲಿ, ಮುಗೀತಾ? ಈಗ ನಮ್ಮ ಕಂದಾಯ ಇಲಾಖೆಯವರು ಚಂದ್ರು ಸರ್ ಅವರು ಮಾತನಾಡ್ತಾರೆ. ಚಂದ್ರು ಸರ್ ನೀವು ಗಲೀಜು ಅದೆಲ್ಲಿಂದ ಬರ್ತಾ ನೀರು ಆ ತಡೆ ಹಾಕ್ತಿದ್ದೀರಾ? ಈಗ ಅದು ಗಲೀಜ್ ನೀರ್ದು ಮತ್ತೆ ಕಸ ಸುರಿತಾ ಇರೋದು ಒತ್ತುವರಿಗೆ ಸಂಬಂಧಪಟ್ಟಂಗೆ ಆ ಸರ್ಜಾಪುರ ಕೆರೆ ಬಂದು 100 ಎಕರೆಗಿಂತ ಮೇಲೆ ಇರೋದ್ರಿಂದ ಸಣ್ಣ ನೀರಾವರಿ ಇಲಾಖೆ ಉಸ್ತುವಾರಿ ಮಾಡ್ಬೇಕದು. ಈಗ ಅದನ್ನ ನಾವು 2 ಸರಿ ಪೊಲೀಸ್ ಸ್ಟೇಷನ್ ರಿಪೋರ್ಟ್ ಮಾಡಿ ಅವ್ರಿಗೆ ಕ್ರಮ ವಹಿಸಿ ಅಂತ ಲೆಟರ್ ಹಾಕಿದ್ದೀವಿ. ಅವ್ರು ಒಂದ್ಸರಿ ಬರ್ತೀವಿ ಅಂತ ಹೇಳ್ತಾರೆ, ಇದುವರೆಗೂ ಬಂದಿಲ್ಲ. ಯಾಕಂದ್ರೆ ಅದು ಸಣ್ಣ ನೀರಾವರಿ ಇಲಾಖೆ ವ್ಯಾಪ್ತಿ ಬರುತ್ತೆ. ಅವ್ರು ಇದುವರೆಗೂ ಬಂದು ಏನ್ ಸಮಸ್ಯೆ ಆಗಿದೆ ಪರಿಶೀಲನೆ ಮಾಡೋದಾಗ್ಲಿ ಅಥವಾ ಏನಾದ್ರು ಆಕ್ಷನ್ ತಗೊಳ್ಳೋದಾಗ್ಲಿ ಏನು ಮಾಡ್ತಾ ಇಲ್ಲ. ತಹಶೀಲ್ದಾರ್ ಅಂತ ವರದಿ ಹೋಗಿದೆ, ಏನು ಆಕ್ಷನ್ ಆಗಿದೆ. ಸಣ್ಣ ನೀರಾವರಿ ಇಲಾಖೆಗೆ ಈ ಗ್ರಾಮ ಸಭೆಯಲ್ಲಿ ಅಟ್ಲೀಸ್ಟ್ ಅದೊಂದು ಪಂಚಾಯತಿನ ಒಂದು ಲೆಟರ್ ಹಾಕಿ, ನಮ್ಮಿಂದ ಲೆಟರ್ ಹೋಗಿದೆ, ಪಂಚಾಯತಿನ ಒಂದು ಲೆಟರ್ ಹಾಕ್ಬಿಟ್ಟು ಅದ್ರ ಸೀರಿಯಸ್ನೆಸ್ ಆಗಿ ಮಾತಾಡೋದು ಚೆನ್ನಾಗಿದೆ. ಕೃಷ್ಣ ಪಕ್ಕದಲ್ಲಿ ಆ ಜಾಗ ಇದೆಯಲ್ಲ, ಯಾರು ಗುತ್ತಿಗೆ ಕೊಟ್ಟಿದ್ದೀರಾ ಸರ್ ನೀವು? ದೊಡ್ಡಕೆರೆ ಗುತ್ತಿಗೆ ಕೊಟ್ಟಿಲ್ಲ, ಯಾರಿಗೂ ಕೊಟ್ಟಿಲ್ವಾ? ಮತ್ತೆ ಯಾರು ಮೊನ್ನೆ ಎಲ್ಲ ಕುರ್ಚಿ ನೆಲಸಮ ಮಾಡ್ತಿರೋದು? ಕೆರೆ ಬಗ್ಗೆ ಹೇಳ್ತಾ ಇದ್ದೀರಾ? ಕೆರೆ ಪಕ್ಕದಲ್ಲಿ ಯಾರಿಗೂ ಗುತ್ತಿಗೆ ಕೊಟ್ಟಿಲ್ಲ. ಮತ್ತೆ ಯಾರು ಸರ್ ಎಲ್ಲ ನೆಲಸಮ ಮಾಡ್ತಿರೋದಲ್ಲಿ? ನೆಲಸಮ ಯಾವ್ದು ಮಾಡ್ತಾರೆ? ಯಾರು ಅಕ್ರಮವಾಗಿ ಮಣ್ಣು ಹೊಡೆದಿದ್ರು ಸ್ಟಾಪ್ ಮಾಡಿ ಅವ್ರ ಮೇಲೆ ಕೇಸ್ ಮಾಡಿದೀವಿ. ನೀವು ಕಾಲ್ ಮಾಡಿದ್ರು ನಿಮ್ಗೆ ಇನ್ಫಾರ್ಮ್ ಮಾಡಿದೀನಿ, ನೀವು ಕ್ರಮ ಕೈಗೊಂಡಿಲ್ಲ. ನಾನು ಓಂ ಶಕ್ತಿ ಕುಡಿಸಿದ್ದೀರಾ, ಮಾದೇಶ್ವರ ಕುಡಿಸಿದ್ದೀರಾ, ಕುಡಿಸಿದ್ದೀರಾ, ರೆಡಿ ಮಾಡ್ತಿದ್ದೀರಾ. ಹೈಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ ಅದೇ ಜಾಗ ವಿಚಾರವಾಗಿ. ಈಗ ಸರ್ಕಾರಿ ಪ್ರಾಪರ್ಟಿಗಳ ಮೇಲೆ ದೇವಸ್ಥಾನಗಳಿಗೆ ನೀವು ಜಾಗ ಕೊಡಕ್ ಬರೋದಿಲ್ವಲ್ಲ? ನಾವು ಕೊಡಕ್ ಬರಲ್ಲ. ರಾತ್ರಿ ನೆಲಸಮ ಮಾಡ್ತಿದ್ದಾರೆ, ನೀವು ಕ್ರಮ ಕೈಗೊಂಡಿದ್ದೀವಿ. ಆ ಕಡೆ ಮಕ್ಕಳೇ ಮಾಡಿಲ್ಲ ಬಿಡಿ. ಅವ್ರು ಎಫ್ಐಆರ್ ಆಗಿದೆ, ಯಾರ ಮೇಲೆ ಮಾಡಿದ್ದೀರಾ ಸರ್? ಅಲ್ಲಿ ಯಾರು ನೆಲಸಮ ಮಾಡಿದ್ರು ಅವ್ರ ಮೇಲೆ ಕೇಸ್ ಮಾಡಿದೀವಿ. ಯಾರು ವ್ಯಕ್ತಿಗೆ ಯಾರ ಮೇಲೆ ಮಾಡಿದ್ದೀರಾ? ಈಗ ರಾತ್ರಿ ಕಟ್ಟಿ ಅಥವಾ ರಾತ್ರಿ ಮಣ್ಣು ಹೊಡೆ ನಮಗೂ ಗೊತ್ತಾಗಲ್ಲ. ಸೊ ಈ ತರ ಆಗಿದೆ ಇನ್ವೆಸ್ಟಿಗೇಷನ್, ನಾವು ಸ್ಪಾಟ್ ಗೆ ಹೋಗ್ಬಿಟ್ಟು ಬಂದು ಈ ತರ ಅಕ್ರಮ ಮಾಡ್ತಾ ಇರೋರ ಮೇಲೆ ತನಿಖೆ ಮಾಡ್ಬಿಟ್ಟು ಕ್ರಮ ತಗೊಳ್ಳಿ ಅಂತ ಮಾಡಿದ್ವಿ. ಹೈಕೋರ್ಟ್ ಅಲ್ಲೂ ಕೇಸ್ ನಡೀತಾ ಇದೆ ಆಸರ ನಂಬರ್ ಸಂಬಂಧಪಟ್ಟಂಗೆ. ಬೆಲೆ ಬಾಳೋ ಜಾಗ ಅದು. ಖಂಡಿತ ಅದನ್ನ ಗೌರ್ಮೆಂಟ್ ಒಪ್ಸೋದಕ್ಕಾಗಲಿ ಕಾಂಪೌಂಡ್ ಹಾಕೋದಕ್ಕಾಗಲಿ ಅದನ್ನ ಸೆಕ್ಯೂರ್ ಮಾಡೋದಕ್ಕೆ ಮೇಡಮ್ ಸರ್ಕಾರಿ ಜಮೀನು ಬಂದು ಮೊದಲೆಲ್ಲ ಮ್ಯಾನ್ಯುವಲ್ ಮಾಡ್ತಾ ಇದ್ವಿ. ಈಗ ಕರ್ನಾಟಕ ಸರ್ಕಾರ 2026ರಲ್ಲಿ ಲ್ಯಾಂಡ್ ಬಿಟ್ ಅಂತ ಒಂದು ಆ್ಯಪ್ ಮಾಡಿದೆ.
ಆ ಜಾಗದಲ್ಲಿ ಹೋಗಿ ಎಲ್ಲಾ ಸರ್ಕಾರಿ ಜಮೀನುಗಳು ಒತ್ತುವರಿ ಅಂತ ಗುರುತು ಮಾಡಿದೀವಿ. ಈಗ ಅದು ತೆರವು ಮಾಡಕ್ಕೆ ಆಕ್ಷನ್ ಆಗೋದಕ್ಕೆ ಈಗ 2 ಸರಿ ಸೆನ್ಸಸ್ ನಡೀತಾ ಇರೋದ್ರಿಂದ ಹೋಲ್ಡ್ ಆಗಿದೆ. ಈಗ SIR ಮುಗಿದ ತಕ್ಷಣ ಎಲ್ಲಾ ಸರ್ಕಾರಿ ಜಮೀನುಗಳು ತೆರವು ನಡೀತಾ ಇದೆ. ಆಮೇಲೆ ನಿರ್ಮಿತಿ ಕೇಂದ್ರದಿಂದ ಎಲ್ಲವಕ್ಕೂ ತಂತಿ ಬೇಲಿ ಹಾಕ್ಬೇಕಂತ ಆದೇಶ ಆಗಿದೆ. ಅವೆಲ್ಲ ಖಂಡಿತ ಆಗ್ತಾವ ಕೆಲಸ. ಮತ್ತೆ ವಿಕಲಚೇತನರಿಗೆ ಪೆನ್ಷನ್ ಬರ್ತಾ ಇಲ್ಲ ಕ್ಲೀನ್ ಆಗಿ, ಅವ್ರಿಗೆಲ್ಲ ಪೆನ್ಷನ್ ಅವ್ರು ಏನ್ ಸಮಸ್ಯೆ ಆಗಿದೆ ಅಂದ್ರೆ ಸರ್ಕಾರ ಒಂದು ನಿರ್ಧಾರ ತಗೊಂಡಿದೆ. ಕೆಲವೊಬ್ರು ಇನ್ಕಮ್ ಟ್ಯಾಕ್ಸ್ ಇರೋರು ಅಥವಾ ಆದಾಯ ಮಿತಿ ಜಾಸ್ತಿ ಇರೋದೆಲ್ಲ ವೆರಿಫಿಕೇಶನ್ ಮಾಡಿದ್ದು ಸ್ಟಾಪ್ ಆಗಿದೆ 3 ತಿಂಗಳಿಂದ. ಅಂತವ್ರದ್ದು ವೆರಿಫಿಕೇಶನ್ ಮಾಡ್ತಾ ಇದ್ರೆ ಅವ್ರ ಇನ್ಕಮ್ ಸರ್ಟಿಫಿಕೇಟ್ 32,000 ಜಾಸ್ತಿ ತಗೊಂಡಿರ್ತಾರೆ. 1,20,000 ರೂಪಾಯಿ ಹಾಕಿದ್ರು. ಈಗ ನಿಮಗೆ ಮತ್ತೆ ವಿಜಯವರಿಗೆ ನಮ್ಮನೆ ನಾನು ಹ್ಯಾಂಡಿಕ್ಯಾಪ್ಟ್ ಪೆನ್ಷನ್ ತಗೊಂತಾ ಇದ್ದೀನಿ. 32,000 ಇನ್ಕಮ್ ಇದೆ. ನನ್ನ ತಮ್ಮ ಚೆನ್ನಾಗಿದ್ರೆ ದುಡಿತಾ ಇರ್ತಾರೆ 1,20,000 ಇನ್ಕಮ್ ಇರುತ್ತೆ. ಇಡೀ ಫ್ಯಾಮಿಲಿ ಯಾರೊಬ್ರು ಇನ್ಕಮ್ ಸರ್ಟಿಫಿಕೇಟ್ 1,20,000 ತಗೊಂಡ್ರೆ ಅವ್ರ ಪೆನ್ಷನ್ ಸ್ಟಾಪ್ ಆಗಿದೆ. ಮಾನವೀಯತೆ ಆಧಾರದ ಮೇಲೆ ನೋಡಿ ಹಾಕ್ಬೇಕಲ್ವಾ ಸರ್? ಈಗ ನಿಮಗೆ ನಾನು ಪೆನ್ಷನ್ ತಗೊಂಡ್ರೆ ನಾನು 32,000 ತಗೊಂಡ್ಬಿಟ್ಟಿದ್ದೀನಿ. ನಾನು ಮಾನವೀಯತೆ ದೃಷ್ಟಿಯಿಂದ ಕೊಟ್ಟಿದ್ದೀನಿ 32,000. ನಮ್ಮನೆ ನನ್ನ ತಮ್ಮನ 1,20,000 ಇನ್ಕಮ್ ಇದ್ರು ಸ್ಟಾಪ್ ಆಗಿದೆ. ಈಗ ಪೆನ್ಷನ್ ತಗೊಂಡ್ರೆ ಯಾರು 1,20,000 ಇಲ್ಲ, ಯಾರು 32,000 ಇರೋದು. ಬಟ್ ಫ್ಯಾಮಿಲಿ ಬೇರೆ ನಮ್ಗೆ ಏನ್ ಬೇಕು ಕಸ ನೋಡಿ ಕಸ ಹಾಕ್ತಾರ ತೋರಿಸ್ತೀನಿ ಫೋಟೋಗಳು ಕಳಿಸಿದ್ರೆ ಆಮೇಲೆ ಹಳೆ ಪೋಸ್ಟ್ ಆಫೀಸ್ ಹತ್ರ ಒಂದು ಕೆರೆ ನಿಂತ್ಕೊಂಡಿದ್ದೆ ರೋಡಲ್ಲಿ ಅದೆಲ್ಲ ನೋಡಲ್ಲ ನೀವು ಚರಂಡಿ ಕೆರೆ ಮಳೆ ಬಿದ್ದಾಗ ನೀರೆಲ್ಲ ರೋಡಲ್ಲಿ ನಿಂತ್ಕೊಂಡಿದೆ. ಪ್ಲಾನ್ ಇಲ್ದಿರ ಸ್ಯಾನಿಟರಿ ಮಾಡ್ಬಿಟ್ಟು ನೀರ್ ಬ್ಲಾಕ್ ಆಗ್ತದೆ. ಮಾರ್ಕ್ 2 ಸೈಡ್ ಗಾಡಿ ಕಳಿಸ್ತಾ ಇದ್ದೀನಿ. ಬರೀ ಗಾಡಿಗೆ ಹೆಚ್ಚು ಕಡಿಮೆ ಒಂದು ತಿಂಗಳಿಗೆ 50,000 ಖರ್ಚು ಕೊಡ್ತಾ ಇದ್ದೀನಿ. ಇಲ್ಲ ಸ್ಯಾನಿಟರಿ ಬ್ಲಾಕ್ ಆಗ್ತಾ ಇದೆ. ಸ್ಯಾನಿಟರಿ ಪ್ಲಾನ್ ಅಲ್ಲಿ ಮಾಡಿಲ್ಲ, ವಾತ ಇಲ್ಲ, ಮಾಡ್ತಾ ಇದೀವಲ್ಲ. ದಿನ ಗಾಡಿ ಬರ್ತದೆ, ದಿನ ಗಾಡಿ ತುಂಬಿಕೊಂಡು ಹೋಗ್ತಾ ಇದೆ. ಮಳೆ ಬಿದ್ದ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ನೀವು ತಕ್ಷಣದ್ದು ಹೇಳ್ಬೇಡಿ. ಅದಕ್ಕೆ ಏನ್ ವ್ಯವಸ್ಥೆ ಮಾಡ್ಬೇಕು. ಈಗ ಆಗೋಗಿದೆ, ಸ್ಯಾನಿಟರಿ ಮಾಡಿರೋದ್ರಿಂದ ತೊಂದರೆ ಆಗ್ತಾ ಇದೆ. ತಕ್ಷಣದ್ದು ಹೇಳಕ್ ಹೋಗ್ಬೇಡಿ. ಅದು ಮುಂದೆ ಏನ್ ಮಾಡ್ಬೇಕು ಅನ್ನೋದು ನೀವು ನಿಮ್ಮ ಕಾಲದೀಗ ಅಂದ್ರೆ ಬನ್ನಿ ನೋಡಿ ಸರ್, ಈಗ ಮಳೆಗಾಲ ಸ್ಟಾರ್ಟ್ ಆಗಿದೆ, ಮುಂಗಾರು ಜಾಸ್ತಿ ಆಗುತ್ತೆ. ನೀವು ಹೇಳ್ತಾ ಇರೋ ಕ್ವಶನ್ ವ್ಯಾಲಿಡ್ ಇದೆ. ಲಾಸ್ಟ್ ಅಲ್ಲಿ ಏನ್ ಮಳೆ ಆಯ್ತು, 4 ಗಂಟೆ ಮಳೆ ನಿಂತ ತಕ್ಷಣ ಫೋಟೋ ಕಳಿಸಿದ್ದಾರೆ, ನಾವು ಫೋಟೋ ನೋಡಿದೀವಿ. ಈಗ ಆಗಿಂದ ಆಗೋಗಿದೆ. ನಾವು ಅವ್ರನ್ನ ಬ್ಲೇಮ್ ಮಾಡಿ ಇವ್ರನ್ನ ಬ್ಲೇಮ್ ಮಾಡಿ ಪೇಮೆಂಟ್ ಮಾಡೋದು ಬೇಡ ಅಲ್ಲ. ಈಗ ಏನ್ ಮಾಡ್ಬೇಕು, ಮುಂದೆ ನಮ್ಗೆ ಏನ್ ಮಾಡ್ಬೇಕು ಅನ್ನೋದು ಸಜೆಷನ್ ಕೊಟ್ರೆ ಅದ್ರ ಪ್ರಕಾರ ತಿರುಗಿ ಅವ್ರು ಮಾಡ್ತಾರೆ. ಹಿಂಗೆ ಆಯ್ತು ಅಂತ ನಾವು ಅದನ್ನ ಹೇಳ್ತಾ ಕೆಲಸ ಆಗಲ್ಲ. ಮಳೆ ನಾವು ನಿಲ್ಸಕ್ಕಾಗಲ್ಲ, ಮಳೆ ಬರೋದಿಲ್ಲ. ಮಳೆ ಬಂದಾಗ ಏನು ನಾವು ಮುಂಜಾಗ್ರತೆ ಕ್ರಮ ತಗೋಬೇಕು ಅದು ತಗೋಬೇಕು. ಈಗ ಕ್ಲಿಯರ್ ಮಾಡಕ್ಕೆ ಒಂದು ಬೃಹತ್ ಗಾತ್ರದ ಬೋರ್ಡ್ ಇದೆ ಅಲ್ವಾ, ಅದು ಏನು ಇತಿಮಿತಿ ಏನಿಲ್ವಾ? ಇಲ್ಲ ಇತಿಮಿತಿ ಏನಿಲ್ವಾ ಸರ್? ನಮ್ಗೆ ಜಾಹೀರಾತು ಫಲಕ ಪರ್ಮಿಷನ್ ಕೊಡೋದಕ್ಕೆ ಅಧಿಕಾರ ಇಲ್ಲ. ಸರ್ಕಾರದಿಂದಲೇ ಅದು ನಿಷೇಧ ಮಾಡಿದ್ದಾರೆ. ಅದು ನಾವು ತಡೆ ಹಾಕಬೇಕು, ನಿಲ್ಸಿಲ್ಲ. ಹೇಳಿದ್ರೆ ನಮ್ ಸರ್ಕಾರಿ ನಮ್ ಜಮೀನು ಸ್ವಂತ ಜಮೀನಲ್ಲಿ ಹಾಕೊಳ್ತಾ ಇದೀವಿ, ಕೇಳೋದಿಲ್ಲ ಅಂತ ಹೇಳೋರು. 3 ಸರಿ ನೋಟಿಸ್ ಕೊಟ್ಟಿದ್ದೀವಿ. ಆಮೇಲೆ ಬ್ಯಾನರ್ಸ್ ಎಲ್ಲ ಹೊಡ್ಸಿ ಅದ್ರ ಮೇಲೆ ಹೊಡ್ಸಿದೀವಿ. ಬ್ಯಾನರ್ಸ್ ನೋಡಿ ಸರ್, 1 ನಿಮಿಷ. ಅದು ಬೋರ್ಡ್ ಹಾಕ್ಬೇಕಾದ್ರೆ ಅದು ನಮ್ಮ ಪಂಚಾಯತಿ ಗಮನಕ್ಕೆ ಬಂದಿತ್ತು. ಲಾಸ್ಟ್ ಟೈಮ್ ಅದು ನಿಲ್ಸಿದ್ರಿ, ಒಂದು ಕೆಲಸ ಸ್ಟಾರ್ಟ್ ಮಾಡ್ತಿದ್ರಿ, ನೋಟಿಸ್ ಕಳಿಸಿದ್ರಿ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ಬ್ಯಾನರ್ ಹಾಕಿದ್ರು, ನಮ್ಮ ಪಂಚಾಯತಿಂದ ಬ್ಯಾನರ್ ಹಾಕಿದ್ರು. ಯಾವುದೇ ರೀತಿ ನಮ್ಮ ಪಂಚಾಯತಿಂದ ಪರ್ಮಿಷನ್ ಕೊಟ್ಟಿಲ್ಲ ಅವ್ರಿಗೆ. ಆಮೇಲೆ ಇನ್ನೊಂದೇನಂತಂದ್ರೆ ಅರ್ಧ ಸೈಟ್ ಮಾತ್ರ ಅದು ಸೈಟ್ ಬೇರೆ ಪ್ರಿಂಟರ್ ಇರ್ತಕ್ಕಂಥದ್ದು. ಅದು BMD ರೋಡ್ ಅದು ಅಷ್ಟೇ. ಅವರು BMD ರಸ್ತೆಯಲ್ಲಿ ರಾಜರೋಷವಾಗಿ ಆಗಿರ್ತಕ್ಕಂಥ ಬೋರ್ಡ್ ಅದು. ವಿಪರೀತವಾಗಿ ಬರುತ್ತೆ. ಇತಿಮಿತಿ ಇದ್ರೆ ಬಾಬಾಯಿ ಹೋಟ್ಲಲ್ಲಿ 100 ಜನ ಹೋಟ್ಲಲ್ಲಿ ಇರ್ತಾರೆ, ಬಿದ್ರೆ ಎಲ್ಲರೂ ನೆಲಸ ಮಾಡ್ಬಿಡ್ತಾರೆ. ಇದಕ್ಕೆ ಯಾರು ಹೊಣೆ? ಅಧಿಕಾರಿಗಳು ನಮ್ಮ PDO ಆಗಿರ್ಬೋದು, ಇಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಎರಡು ಸೇರಿ ಜಂಟಿಲ್ ಹೋಗಿ ಅದನ್ನ ತೆರವುಗೊಳಿಸಿದ್ರೆ ಆಗುತ್ತೆ ಬಿಡಿ. ಒಂದು ಅರ್ಜಿ ಕೊಟ್ಟರೆ ಈಗ ಗಮನ ತಂದಿದ್ದೀರಾ? ಅರ್ಜಿ ಕೊಟ್ಟರೆ ಸುಮ್ಮನೆ ನಾನು ಬಾಸಿಗೆ ಅಲ್ಲಿ ಎಕ್ಸ್ಪೀಟ್ ಬರ್ತಾರೆ, ಕುತ್ಕೊಂತಾರೆ. ಅದು PWDಗೂ ಸಂಬಂಧಪಡುತ್ತೆ, ಮೇನ್ ರೋಡ್ಗೂ ಬರುತ್ತೆ. ಅದು ಅಲ್ಲ ಸರ್, ಜಾಹೀರಾತು ನಾವು ಇತಿಮಿತಿ ಇಲ್ವಾ ಸರ್? ನಾವೇನ್ ಪರ್ಮಿಷನ್ ಕೊಟ್ಟಿಲ್ಲ, ನಮ್ಮ ಹತ್ರ ಕೇಳ್ತಾರೆ, ನಾವು ಕೊಡೋದಿಲ್ಲ ಅಂದ್ರು ನಮ್ಗೆ ಅಧಿಕಾರ ಇಲ್ಲ. ಬಂದ್ ಬಿದ್ದಾಗ ನೋಡಿ ಸರ್, ಒಂದೇ ಸರಿ ನೆಲಸ ಮಾಡಿದ್ರೆ 1000 ಜನ ಇದ್ರು 1000 ಜನ ನೆಲಸ ಮಾಡ್ಬಿಡ್ತಾರೆ ಸರ್. ಅಷ್ಟು ದೊಡ್ಡ ಗಾತ್ರವಾಗಿದೆ. ಮುಂಬೈನಲ್ಲಿ ಒಂದು ಆಗಿಲ್ವಾ? ಪುಣೆಯಲ್ಲಿ ಆಗಿಲ್ವಾ ಸರ್? ಎಷ್ಟು ಜನ ಸುತ್ತೋಗ್ಬಿಟ್ರು ಸರ್?
ನಾನು 2 ವರ್ಷ ಹಿಂದೆ ನಾನು ಪುಣೆಯಲ್ಲಿ ಆಯ್ತು ಸರ್ ಇದು. ಸರ್ ರೈತರಿಗೆ ರೈತ ನಮ್ದು ಜಾಗ ಅಂತಾನೆ ಅವ್ನಿಗೆ ನೋಟಿಸ್ ಇಶ್ಯೂ ಮಾಡಿ. ಸರ್ ಅದು ಆಕ್ಚುಲಿ ಅರ್ಧ ಸೈಟ್ ಮಾತ್ರ ಅವ್ರು ಸ್ವಂತದ್ದು, ಇನ್ನು ಅರ್ಧ ಸೈಟು BA ಮಾಡಿದ್ರೆ ಸರ್ಕಾರಿ ಜಾಗ ಅದು. ಫಸ್ಟ್ ಇಬ್ರು 100 ಜನ ಅಲ್ಲಿ ಉಪಹಾರ ಸೇವಿಸಕ್ಕೆ ಹೋಗ್ತಾರೆ. ಲಾಸ್ಟ್ ಟೈಮ್ ಮಂಜಣ್ಣ ಅಂಗಡಿ ಮೇಲೆ ಬಿದ್ದು ಹೆಚ್ಚು ಕಮ್ಮಿ ಆಯ್ತು ಕೇಳಿ ಸರ್. ದೊಡ್ಡ ಬಿರಿಯಾನಿ ಹೋಟೆಲ್ ಅವತ್ತು ಅದೃಷ್ಟಕ್ಕೆ ಯಾರು ಇರ್ಲಿಲ್ಲ, ರಾತ್ರಿ ಬಿತ್ತು. ಬಿದ್ದಿದ್ರೆ ಅವತ್ತು 4 ಜನ ಸತ್ತೋಗ್ಬಿಡ್ತಿದ್ರು. ನಿಜವಾಗ್ಲೂ ಸರ್ ಅತಿ ಶೀಘ್ರವಾಗಿ ಕ್ರಮ ಕೈಗೊಳ್ಳಬೇಕು. ಬೇರೆ ಬೇರೆ ಊರಿಗೆ ಹೋಗೋದ್ರೆ ಜಾಸ್ತಿ ಜನ ನಾವು ಸರಿ ಪಾರ್ಕಿಂಗ್ ಮಾಡಂಗಿಲ್ಲ ಅಂದ್ರೆ ಇದು ಗೌರ್ಮೆಂಟ್ ಪ್ರಾಪರ್ಟಿ, ಅದಕ್ಕೊಂದು ನೀವೇನಾದ್ರೂ ಸೆಕ್ಯೂರಿಟಿ ಏನಾದ್ರು ಅರೇಂಜ್ ಮಾಡ್ಕೊಳ್ಳಿ ಅಂತ ನಮ್ಗೆ ತುಂಬಾ ಇದು ಮಾಡ್ತಾರೆ. ಬೆಳಿಗ್ಗೆ 6 ಗಂಟೆಯಿಂದ ನೈಟ್ 12 ಗಂಟೆವರೆಗೂ ಪಾರ್ಕಿಂಗ್ ನಡೀತಾನೆ ಇರುತ್ತೆ. ಅಲ್ಲಿ ಪ್ಲಸ್ ಇಲ್ಲೀಗಲ್ ಆಕ್ಟಿವಿಟೀಸು ನಡೀತಾನೆ ಇದೆ ಸರ್. ನಾವು ಅಲ್ಲಿ ವರ್ಕ್ ಮಾಡೋದು ಆಸ್ತಿ ಆಯ್ತಾ, ನಮ್ಮ ಕಡೆ ಏನಾದ್ರು ಅನುಕೂಲ ಆಗ್ಬೇಕಾದ್ರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ನಾವು ಮಾಡ್ಕೊಡ್ತೀವಿ. ಆಮೇಲೆ ಇನ್ನೊಂದು ಈಗ ನಮ್ಮ ಸತ್ಸಂಗದಲ್ಲಿ ಮೇಲೆ ಬಿಲ್ಡಿಂಗ್ ಕಟ್ಟೋದಕ್ಕೆ ಆಕ್ಷನ್ ಪ್ಲಾನ್ ಮಾಡ್ತಾರೆ, 40 ಲಕ್ಷ ಹಾಕ್ಕೊಡ್ತೀವಿ. ಅದು ಬಿಟ್ಟು ಪಾರ್ಕಿಂಗ್ ಸಮಸ್ಯೆ ನೀವಾಗೆ ಬಗ್ಗೆ ಹಚ್ಕೋಬೇಕು. ಲಾಸ್ಟ್ ಟೈಮ್ ಮೇಡಮ್ ಇದ್ದಾಗ ಅವರೇ ಹೊಡ್ಕೊಟ್ಟಿದ್ರಂತೆ ಕಾಂಪೌಂಡ್ ನ, ಅದೀಗ ಬಂದೋಬಸ್ತ್ ಮಾಡಿ ನೀವು ಸ್ಟಾಪ್ ಬಿಟ್ಟು ಬೇರೆ ಯಾರು ನಿಲ್ಸಕ್ ಬಿಡಬೇಡ್ರೆ, ಯಾರಿಗಾರ ಒಬ್ರು ಸೆಕ್ಯೂರಿಟಿ ಇಟ್ಕೊಳ್ಳಿ. ಎಲ್ಲ ಹೆಣ್ಮಕ್ಳೇ ವರ್ಕ್ ಮಾಡ್ತಾ ಇರೋದ್ರಿಂದ ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರೆ. ನೈಟ್ ಡ್ಯೂಟೀಸ್ ಇರುತ್ತೆ, ನೈಟ್ ಡ್ಯೂಟಿ ಎಲ್ಲ ನಾವು ಹೆಣ್ಮಕ್ಳೇ ಸ್ಟಾಪ್ ಮಾಡ್ತೀವಿ. ಇವತ್ತು ನಾವು 2 ಕ್ವಾರ್ಟರ್ಸ್ ಅಲ್ಲಿ ಇರೋದು, ಬಟ್ ತುಂಬಾ ಪ್ರಾಬ್ಲಮ್ಸ್ ಆಗ್ತಾ ಇದೆ. ನಾವು ಅದ್ರ ಬಗ್ಗೆ ಪೊಲೀಸ್ ಅವ್ರಿಗೂ ಹೇಳಿದೀವಿ. ನೈಟ್ ಅಲ್ಲಿ ತುಂಬಾ ಜನ ಸ್ಟೇ ಮಾಡ್ತಾರೆ, ಎಲ್ಲ ಆಕ್ಟಿವಿಟೀಸ್ ಅಲ್ಲಿ ನಡೀತಾ ಇದೆ. ಮೇಡಮ್ ಇವಾಗ ಇಲ್ಲಿಗಲ್ ಟ್ಯಾಕ್ಸ್ ನಡೀತಾ ಇದೆ ತಾನೆ, ಪಕ್ಕದಲ್ಲೇ ಪೊಲೀಸ್ ಸ್ಟೇಷನ್. ನಾವು ಹೇಳಿದೀವಿ, ಅವ್ರು ಏನು ಗೊತ್ತಾ, ಅವ್ರು ಬರೋ ಟೈಮ್ಗೆ ಇವ್ರು ಇರಲ್ಲ. ಬಾಟಲ್ ಸಮೇತ ಬೆಳಗ್ಗೆ ಎದ್ದಿದ ತಕ್ಷಣ ನಮ್ ಕಣ್ಣು ನೀವು ಇವಾಗ ಎಲ್ಲ ಮಹಿಳೆಯರು ಕೆಲಸ ಮಾಡ್ತಾ ಇರೋದು, ಹೋಗಿ ಸರ್ಕಲ್ ಹೇಳಿ, ಪೊಲೀಸ್ ಹೇಳಿ, ಅವ್ರ ಆಕ್ಷನ್ ತಗೊಂಡಿಲ್ಲ ಅಂದ್ರೆ ನೀವು ಹೇಳಿ ಮೇಡಮ್, ನಾವೇ ಆಕ್ಷನ್ ತಗೊಂತೀವಿ. ಅವ್ರು ರೌಂಡ್ಸ್ ಬರ್ತಿದ್ದಾರೆ, ರೌಂಡ್ಸ್ ಬರ್ತಾ ಇರ್ತಾರೆ. ಅವ್ರು ಬರೋ ಟೈಮ್ ಯಾರು ಇರಲ್ಲ ನಮ್ಗೆ, ಯಾಕಂದ್ರೆ ಎಲ್ಲ ನಿಯರೆಸ್ಟ್ ಅಲ್ಲಿ ವಾಸ ಮಾಡ್ತಾರೆ ಸರ್. ಇದು ಲೋಕಲ್ ಆಗಿರೋದ್ರಿಂದ ಅವರೇ ಆಕ್ಷನ್ ತಗೊಳಕ್ ಆಗಲ್ಲ, ಅವ್ರ ಇಲಾಖೆ ಯಾರು ಇಲ್ಲಿ ಬರಕ್ ಆಗಲ್ಲ. ಪಂಚಾಯತ್ ಕಡೆಯಿಂದ ಪೊಲೀಸ್ ಸ್ಟೇಷನ್ ಒಂದು ಲೆಟರ್ ಕೊಡಿ ಸರ್. ನಾವೇನಾದ್ರೂ ಹೇಳಕ್ ಹೋಯ್ತು ಅಂದ್ರೆ ನಾವು ಇಲ್ಲಿನವ್ರೆ ಅಲ್ವಾ ಸರ್. ಇಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇಲ್ಲಿ ವಾಸ ಆಗ್ತಿದೆ. ಆಮೇಲೆ ಲೋಕಲ್ ಅವ್ರಿಗೆ ಲೋಕಲ್ ಅವ್ರು ಗಲಾಟೆ ಮಾಡ್ತಾರೆ. ನಮ್ಮ ತಾತನ ಕಾಲದಿಂದ ಕೊಟ್ಟಿರೋ ಜಮೀನುಗಳು ನಮ್ಗೆ ಓಡಿಸ್ಬಿಟ್ಟು ಸ್ವಲ್ಪ ವ್ಯವಸ್ಥೆ ಮಾಡಿ ಪಂಚಾಯತ್ ಬೇಕಾದ್ರೆ ಲೆಟರ್ ಕೊಡ್ತೀವಿ, ಅವ್ಯವಸ್ಥೆ ಆಗಿದೆ ಸರಿಪಡಿಸೋದಕ್ಕೆ. ಆಮೇಲೆ ಪೊಲೀಸ್ನವರು ಅವರು ಯಾರೋ ಸಾಮಾನ್ಯ ಹೆಣ್ಮಗಳು ಬಂದ್ರೆ ನಾನೇ ಸರ್ ಅದಕ್ಕೆ ನಾನು ಅದನ್ನ ವಾಯ್ಸ್ ರೈಸ್ ಮಾಡ್ಬೇಕಾಗಿತ್ತು. ಯಾರನ್ನ ಈಗ ಸಾಮಾನ್ಯ ಲೇಡೀಸ್ ಬಂದಿರ್ತಾರೆ, ಏನಮ್ಮ ನೀನು ಇರಮ್ಮ ನೀನು ಅಂತೀರ. ಅದೇ ಅದಕ್ಕಿಂತ ಮಿಂಚಿದ್ದೀನಿ ಯಾಕೆ ನಾವು ರೆಕಮೆಂಡ್ ತಗೊಂಡು ಬನ್ನಿ ಮೇಡಮ್, ಕುತ್ಕೊಳ್ಳಿ ಮೇಡಮ್. ಯಾಕೆ ಸರ್ ಇದು ಆರಕ್ಷಕರ ಠಾಣೆ ಅನ್ನೋದು ಏನಕ್ಕಿರೋದು ಹೇಳಿ. ಮೊನ್ನೆ ದಿನ ಒಂದು ಕೇಸ್ಗೆ ಅಡ್ವೊಕೇಟ್ ಬಂದಿದ್ದಾರೆ, ಮತ್ತೆ ಯಾವತ್ತು ಮಾಜಿ ಮೆಂಬರ್ ಕೂಡ ಬಂದಿದ್ದಾರೆ. ಯಾವ ರೀತಿ ನಡೆಸ್ಕೋಬೇಕು, ಏನ್ ಕಿಶೋರ್ ನಡೀಲಿ ಫಸ್ಟ್ ಅಂತಾನೆ ಅಂತದ. ಇದನ್ನ SP ವರೆಗೂ ನಾವು ಕಳ್ಸಿದೀವಿ. SP ಕೂಡ ಆಗಲ್ಲ. ಮೊನ್ನೆ ಮೀಟಿಂಗ್ ಮಾಡಿದಾಗ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಕೂಡ ಹೋಗಿಲ್ಲ. ಯಾಕಂದ್ರೆ ಎಲ್ಲರೂ ಸೇರ್ಕೊಂಡು ನಮ್ಗೆ ಮುಗಿದ್ದಾರೆ ಸರ್, ನೀವೇ ಸಾಲ್ವ್ ಮಾಡಿ ಕಳಿಸಿ ಅಂತ ಹೇಳಿದ್ದಾರೆ. ದಯವಿಟ್ಟು ಪೊಲೀಸ್ ಸ್ಟೇಷನ್ ಅಲ್ಲಿ ನಡೀತಾ ಇದೆ ಸರ್. 11 ಗಂಟೆ ರಾತ್ರಿ ಒಬ್ಬ ಲೇಡೀಸ್ ಬಂದಿದ್ದಾರೆ ನಿಮ್ಮ ಸ್ಟೇಷನ್ಗೆ. ನೀವು ಯಾವ ರೀತಿ ನಡೆಸ್ಕೊಂಡ್ರಿ? ನಾನೇ ಫೋನ್ ಮಾಡಿದ್ದಾರಲ್ಲ ನಿಮ್ಗೆ. ಹೆಣ್ಮಕ್ಳು ಯಾವ ರೀತಿ ನಡೆಸ್ಕೊತಾ ಇದ್ದೀರಾ ನೀವು? ಯಾವ ರೀತಿ ನಡೆಸ್ಕೊತಾ ಇದ್ದೀರಾ ಸರ್ ನೀವು? ದಯವಿಟ್ಟು ನೋಡಿ, ರಿಕ್ವೆಸ್ಟ್ ಅಂತ ಅನ್ಕೊಂಡ್ರಿ, ಏನಾದ್ರೂ ಅನ್ಕೊಂಡ್ರಿ, ಪೊಲೀಸ್ ಸ್ಟೇಷನ್ಗೆ ಸಾಮಾನ್ಯ ಜನರು ಬಂದಾಗ ಅವರಿಗೆ ಸ್ಪಂದಿಸಿ ಸರ್ ನೀವು. ಅದಕ್ಕೆ ಮುಂಚೆ ಯಾವ ರೀತಿ ಬಿಹೇವ್ ಮಾಡ್ತೀರಾ, ಅದಾದ್ಮೇಲೆ ಆ ರೆಕಮೆಂಡ್ ಬಂದಾಗ ಯಾವ ರೀತಿ ಬಿಹೇವ್ ಮಾಡ್ತೀರಾ ಎಲ್ಲ ನಮ್ಗೆ ಗೊತ್ತಿದೆ ಸರ್. ಸಾಮಾನ್ಯ ಜನರು ಇವತ್ತು ಯಾರು ಬರಕ್ ಇಷ್ಟಪಡ್ತಾ ಇಲ್ಲ ಸರ್ ಸ್ಟೇಷನ್ಗೆ. ಎಷ್ಟೋ ಜನ ಹತ್ಕೊಂಡ್ ಬಂದಿದ್ದಾರೆ. ಏನ್ ತಗ ನಾವು ಹೋಗೋ ಸ್ಟೇಷನ್ಗೆ ಸುಮ್ಮನೆ ನಮ್ಮನ್ನ ಗೋಳಿ ಕೊಂದೇ ಹೊರತು ನಮ್ಮ ಯಾವ ಕೆಲಸಗಳು ಆಗಲ್ಲ ಅಂತ ಇದ್ದಾರೆ. ಹೇಳಿ ಸರ್. ಈಗ ಬರ್ತಾರೆ ಮೇಲೆ ಯಾರು ನಮ್ಮಲ್ಲೇ ಯಾವ ಹೆಸರು ಕೊಡ್ತಾರೆ, ಯಾರು ಚಾರ್ಜ್ ಇರ್ತಾರೆ, ಸಂಬಂಧಪಟ್ಟ ಇನ್ಸ್ಪೆಕ್ಟರ್ಗೆ ರಿಪೋರ್ಟ್ ಮಾಡ್ಬೋದಲ್ಲ ನೀವು ಸರ್? ಯಾರು ಸರ್ ಈಗ ಸಂಬಂಧಪಟ್ಟ ಇನ್ಸ್ಪೆಕ್ಟರ್ ಯಾರು ಅಂತ ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ? ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ? ಸ್ಟೇಷನ್ ಫೋನ್ ಮಾಡಿ ನಾನೇ ಫೋನ್ ಮಾಡಿದ್ರೆ ರೆಕಮೆಂಡ್ ಮಾಡೋಣ ಅಂತ ಇನ್ಸ್ಪೆಕ್ಟರ್ ಹೇಳ್ಬೇಕು. ಇನ್ಸ್ಪೆಕ್ಟರ್ ನಂಬರ್ ನಮ್ಗೆ ಯಾರು ಕೊಡ್ತಾರೆ? ಪೊಲೀಸ್ ಸ್ಟೇಷನ್ ನಂಬರ್ ಇದೆ, ಅದಕ್ಕೆ ಇವಾಗ ಸರ್ಜಾಪುರ ಪೊಲೀಸ್ ಠಾಣೆ ನಂಬರ್ಗೆ ಫೋನ್ ಮಾಡಿದ್ದು ಸರ್ ನಾವು. 24x7 ಇನ್ಸ್ಪೆಕ್ಟರ್ ಗವರ್ನಮೆಂಟ್ ನಂಬರ್ ಇದೆ, ಎಲ್ಲ ನಮ್ಮ ಇದರಲ್ಲಿ ಡಿಸ್ಪ್ಲೇ ಮಾಡಿದ್ದೀವಿ. ಎಲ್ಲಿ ಸರ್? ಎಲ್ಲಿ ನಮ್ಮ ಸ್ಟೇಷನ್ ಇದೆ ಇಲ್ವಾ? ಸ್ಟೇಷನ್ ಅಲ್ಲಿ ನಾವು ಹೋದಾಗ ಯಾವುದೇ ನಂಬರ್ ನಮಗೆ ಕಾಣಿಸಿಲ್ಲ ಸರ್. ನಮಗ್ ಗೊತ್ತಿರೋದು ಸರ್ಜಾಪುರ ಪೊಲೀಸ್ ಸ್ಟೇಷನ್ ಒಂದೇ, ಯಾವುದು ಕಾಯಿನ್ ಗೊತ್ತಿರೋ.
ನೀವು ನೋಡಿಲ್ಲ, ನೀವು ಅಬ್ಸರ್ವ್ ಮಾಡಿಲ್ಲ, ಬಂದ್ರೆ ಸೀದಾ ಒಳಗಡೆ ಬಂದು ಮಾತಾಡ್ಕೊಂಡು ಹೋಗಿರ್ತಾರೆ. ಡಿಸ್ಪ್ಲೇ ಮಾಡಿರ್ತಾರೆ ನೋಡಿ, SP ಸಾಹೇಬ್ರು, ನಮ್ಮ ಸ್ಟೇಷನ್ ನಂಬರು. ಅದಕ್ಕೆ ಅದೇ SP ಸಾಹೇಬ್ರಿಗೆ ಅವಾಗೆ ಆ ತಕ್ಷಣನೇ ನಾವೇ ಫೋನ್ ಮಾಡಿ ಹೇಳಿದ್ದು. ಅದಕ್ಕೆ ದಯವಿಟ್ಟು ಯಾರೇ ಬರಲಿ ಸ್ಪಂದಿಸಿ, ಯಾಕಂದ್ರೆ ಕಷ್ಟ ಅಂತ ಬರೋ ಸ್ಟೇಷನ್ ಮಾತ್ರ ಸರ್. ನಾವು ಬಂದ್ರು ಅದೇ ನಾವು ಮಕ್ಕಳ ಜೊತೆ ಬಂದಿದ್ದೀವಿ, ನಾವು ಅದೇ ತರನೇ ಮಾತಾಡ್ತೀವಿ. ನಾವೇನು ನಾನು ನಿಮ್ಮನ್ನೇ ಬೆರಳೆತ್ತಿ ತೋರಿಸ್ತಾ ಇಲ್ಲ ಸರ್. ಅಂತವ್ರು ಇದು ಮಾಡಿದ್ರೆ ಹೇಳಿ, ನಾವು ಮಾಡಿ ಕೇಳಿದ್ದೀವಿ, ಅಲ್ಲ ಸ್ಟೇಷನ್ ಅಲ್ಲಿ ಕೇಳಿದ್ದೀವಿ. ಪಬ್ಲಿಕ್ ಸಲುವಾಗಿ ಹೌದು, ಯಾಕೆ ಅವ್ರು ಮಿಸ್ಟೇಕ್ ಮಾಡ್ತಾರೆ ಹೇಳಿ. ಕೇಳಿದ್ವಿ ಸರ್. ಅಲ್ಲ ಆನ್ ಸ್ಪಾಟ್ ಅವಾಗ ಬಂದು ನಾವೇ ಕೇಳಿದ್ವಿ ಪ್ರಶ್ನೆನ, ಯಾಕೆ ಹಿಂಗ್ ಮಾಡ್ತೀವಿ ಅಂತ ಕೇಳಿದ್ವಿ. ಕೇಳಿದ್ಮೇಲೆ ಬದಲಾವಣೆ ಆಗ್ತಾರೆ, ಅದು ಬೇಡ. ಈಗ ಕೇಸ್ ಮಾಡ, IMB ಕೇಸ್ ಮಾಡ. ಒಂದು ವಿಚಾರ, ಈಗ ನಾವು ದಿನಾ 150-250 ಸರ್ಕಾರದಿಂದ ಆದೇಶ ಆಗಿದೆ. ನಾವು ಯಾಕೆ ಹಾಕೋಣ ಕೇಸ್ನ? ಅದನ್ನು ಪಂಚಾಯತಿಯವ್ರಿಗೆ ಪಂಚಾಯತಿಯವ್ರಿಗಲ್ಲ ಅಂತ ಇದ್ರೆ ನಾವು ಯಾರು ಹೇಳಿದ್ರೆ ಫೋನ್ ಮಾಡಿ ಹೇಳಿದ್ರೆ ಬಿಟ್ಟು ಕಳ್ಸಿದ್ರು. ಗೊತ್ತಿರೋರು ನಾವು ಯಾರು ಇಂಥವ್ರು ಬಂದ್ರೆ ಎಲ್ಲ ಗೊತ್ತಿರೋರಿಗೆ ನಾವು ಬಿಟ್ಟು ಕಳ್ಸಿದ್ವಿ. ಗೊತ್ತಿರೋರಿಗೆ ಸರ್ ಪಂಚಾಯತಿಯವ್ರ ನಮ್ಮಂತವ್ರಿಗೆ ಫೋನ್ ಮಾಡಿ ಹೇಳಿದ್ರೆ ಅವ್ರಿಗೆ ನಾವು ಎಕ್ಸ್ಕ್ಯೂಸ್ ಮಾಡಿ ಕಳ್ಸ್ಬೋದು. ಇನ್ನೇನ್ ಮಾಡ್ಬೋದು ನಾವಿನ್ನ? ಅಲ್ಲ ಅದನ್ನೇ ಹೇಳಿದ್ದು ಸರ್, ಆಗ್ಬೇಡಿ ಅಂತ. ಆಮೇಲೆ ಕಳ್ಳತನ ಜಾಸ್ತಿ ಆಗ್ತಾ ಇದೆ. ನಾವು ಪಂಚಾಯತಿ CC ಕ್ಯಾಮೆರಾ ಹಾಕಿ ಅಂತ ಕಳ್ತನ ಜಾಸ್ತಿ ಆಗಿದೆ. ಅದಕ್ಕೆ ರೌಂಡ್ಸ್ ಹಾಕಿ ಸರ್. ರೌಂಡ್ಸು ಮತ್ತೆ ಈಗ ಯಾರಾದ್ರೂ ಈಗ ಮನೆ ಈಗ ಹಾಕೊಂಡು ಆಚೆ ಕಡೆ ಹೋಗ್ತಾರೆ ಅಂತವ್ರು ಇದ್ರೆ ನಮ್ಮ ಸ್ಟೇಷನ್ಗೆ ಮಾಹಿತಿ ಕೊಡಿ, ನಿಮ್ಮ ಮನೆ ಅಡ್ರೆಸ್ ಕೊಟ್ಟು ಫೋನ್ ನಂಬರ್ ಕೊಡಿ. ನೈಟ್ ರೌಂಡ್ಸ್ ಮೇಡಮ್ ಅವರೇ, ಈಗ ನೀವು ಅಷ್ಟು ಮಾಡಿ, ನೀವು ಯಾರು ಭಾಗ ಕೊಡ್ತೀರಿ ಅಂತ ಅನ್ಕೊಂಡ್ರೆ ಅವ್ರದ್ದು ಅಡ್ರೆಸ್ಸು ಅವ್ರು ಬಂದು ನಮ್ಮ ಮನೆ ಇದೆ ಜಾಗದಲ್ಲಿ ಲೊಕೇಶನ್ ಬಂದ್ಬಿಟ್ಟು ಅವ್ರಿಗೆ ಕೊಟ್ಟರೆ ನಾವು ಅವ್ರ ಮನೆ ಹತ್ರ ನಾವು ರೌಂಡ್ಸ್ ಮಾಡ್ಕೊಂಡು ಇವಾಗ ಓಕೆ ಸರ್. ಇರ್ತಕ್ಕಂಥ ಗ್ರಾಮಸ್ಥರೇ, ಮಾಧ್ಯಮ ಮಿತ್ರರೇ ಮತ್ತು ಆರಕ್ಷಕ ಇಲಾಖೆಯವರೇ, ಸೊ ಈಗ ಈ ಸಭೆಯಲ್ಲಿ ನಮಗೆ ಒಂದು 5-6 ಕಂಪ್ಲೇಂಟ್ಗಳನ್ನ ಪಬ್ಲಿಕ್ಸ್ ಕಡೆಯಿಂದ ಬಂದಿದ್ದಾವೆ. ಹೇಮಂತ್ ಅವ್ರದ್ದು 9th ವಾರ್ಡ್ದು ಸಮಸ್ಯೆ, ಅದು ಮಳೆಗಾಲದಲ್ಲಾಗಿರ್ತಕ್ಕಂಥದ್ದನ್ನು ಇದು ನಮ್ಮ ಲಾಸ್ಟ್ ಸಂಡೇನೆ ಕಲಾವತಿ ಮೇಡಮ್ ರಿಫರ್ ಮಾಡಿದ್ದಾರೆ. ಅದನ್ನು ಸಹ ಕೂಡಲೇ ಸಾಲ್ವ್ ಮಾಡ್ತೀವಿ. ಮತ್ತು ವೆಂಕಟೇಶ್ವರ ಇಲ್ಲೇ ಇದು ಆಹಾರ ಇಲಾಖೆಯವ್ರದ್ದು, ಸಂಬಂಧಪಟ್ಟ ಇಲಾಖೆಯವ್ರಿಗೆ ನಮ್ಮ PDO ಅವ್ರನ್ನ ಕಳಿಸಿ ಮಾತಾಡಿಸಿ, ಅವರು ಆ್ಯಕ್ಚುಲಿ ಹ್ಯಾಂಡಿಕ್ಯಾಪ್ ಇದ್ದಾರೆ, ಅದನ್ನು ಸಹಿತ ನಾವು ಸಾಲ್ವ್ ಮಾಡ್ತೀವಿ. ವಾಟರ್ ಟ್ಯಾಂಕ್ ಈಗ ಆಲ್ರೆಡಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗಿ NC ಆಗಿದೆ, ಸೊ ಅವ್ರಿಗೂ ಸಹಿತ ನಾವು ಮಾತಾಡ್ತೀವಿ. ಈಗ ಮೇಜರಾಗಿ ನಮ್ಗೆ ಬಂದಿರೋದ್ರಲ್ಲಿ 7ನೇ ವಾರ್ಡ್ ಡಿಮಾರ್ಟ್ ಮುಂಭಾಗ ಏನು ಚರಂಡಿ ಬ್ಲಾಕ್ ಆಗ್ತಾ ಇದೆ ಆಗಾಗ ರಾಜಕಾಲುವೆ ಪಕ್ಕ, ಅದನ್ನು ಸಹಿತ ನಾವು ಕೂಡಲೇ ಅದನ್ನು ತೆರವುಗೊಳಿಸಿ, ಆಲ್ರೆಡಿ ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಯಾವುದೇ ಅವಘಡ ನಡೀಬಾರ್ದು ಅನ್ನೋ ಒಂದು ಸದುದ್ದೇಶದಿಂದ ತುರ್ತಾಗಿ ಕಾರ್ಯ ಮಾಡಲಿಕ್ಕೆ ನಾನು PDO ಅವರಿಗೆ ಮತ್ತು ಸೆಕ್ರೆಟರಿ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡ್ತೀನಿ. ಕೆನರಾ ಬ್ಯಾಂಕ್ನವರು ಮಾತಾಡಬೇಕಾದ್ರೆ ಕಲಾವತಿ ಮೇಡಮ್ ರೈಸ್ ಮಾಡಿತ್ತು, ಅದು ID ಕಾರ್ಡ್ ಬೇಕು ಬೀದಿ ಬದಿ ವ್ಯಾಪಾರಸ್ಥರಿಗೆ. ID ಕಾರ್ಡ್ ಸಿಕ್ಕಿದ್ರೆ ಮುಂದಿನ ಸರ್ಕಾರದ ಸವಲತ್ತುಗಳನ್ನು ಪಡೆಯಲಿಕ್ಕೆ ಅನುಕೂಲ ಆಗುತ್ತೆ ಅಂತ. ಸೊ ಅದನ್ನು ಸಹಿತ ಪತ್ರ ವ್ಯವಹಾರ ಮಾಡಿ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ಗೆ ಬೀದಿ ಬದಿ ವ್ಯಾಪಾರಿಯವರಿಗೂ ಅನುಕೂಲ ಮಾಡಿಕೊಡ್ತೀವಿ. ಪಶುಸಂಗೋಪನಾ ಇಲಾಖೆಯಲ್ಲಿ ನಮ್ಮ ಪತ್ರಕರ್ತರಿಗೆ ಡಾಕ್ಟರ್ ಕೊರತೆ ಇದೆ ಅಂತ ಡಾಕ್ಟರ್ ಹೇಳಿದ್ರು, ವಾರಕ್ಕೆ 2 ದಿನ ನಾನು ಬರ್ತಾ ಇದ್ದೀನಿ ಅಂತ. ಅವರು ಬಂದಿದ್ದ ಬುಧವಾರ ಮತ್ತು ಶುಕ್ರವಾರ ಆ ದಿನದಂದು ಸದುಪಯೋಗ ಪಡಿಸ್ಕೋಬೇಕು. ಇನ್ನು ಉಳಿದ ದಿನ ಅವರು ಹತ್ತಿ ಬೆಳೆಯಲ್ಲಿ ನಮಗೆ ಅವೈಲೇಬಿಲಿಟಿ ಇರ್ತಾರೆ. ಮತ್ತು ಸರ್ವೆ ನಂಬರು 148 ಇಟ್ಟಂಗೂರ್ದು ಮೇಡಮ್ ರೈಸ್ ಮಾಡಿದ್ದು, ಅದು ಸರ್ವೆ ಆಗಬೇಕು ಅಂತ ನಾವು ADL ಅವ್ರಿಗೆ ಪತ್ರ ಬರೆದು ಅದನ್ನು ಸರ್ವೆ ಮಾಡಿಸ್ತೀವಿ. ಸೊ JJMನಿಂದ ಸಮಸ್ಯೆ ಆಗಿದೆ ಅಂತ ಕೆಲವು ಗ್ರಾಮಸ್ಥರು ಬಂದು ನಮಗೆ ನೀರಿನ ಸಮಸ್ಯೆ ಆಗಿದೆ ಬರ್ತಾ ಇಲ್ಲ ಅಂತ ಅಂದರು. JJMದು ಬೇರೆಯವರಿಗೆ ವರ್ಕ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ, ಎಲ್ಲಿ ಸಮಸ್ಯೆ ಆಗಿದೆ ಅಂತ ನಮಗೀಗ ಸಮಸ್ಯೆಯನ್ನು ಕೊಟ್ಟಿದ್ದಾರೆ, ಅದಕ್ಕೆ ಪ್ರಿಯಾರಿಟಿ ಕೊಟ್ಟು ಮೊದಲು ಆ ಕಡೆಯೇ ಸಮಸ್ಯೆಗಳನ್ನ ಕ್ಲಿಯರ್ ಮಾಡಿಸ್ತೀವಿ. ಸೊ ಮತ್ತು ಡಾಕ್ಟರ್ ಮಾತಾಡ್ಬೇಕಾದ್ರೆ ಪಲ್ಸ್ ಪೋಲಿಯೋ ಹೇಳಿದ್ದಾರೆ, ಇಲ್ಲೆಲ್ಲ ಅಂಗನವಾಡಿಯವರು ಮತ್ತು ಆಶಾ ಕಾರ್ಯಕರ್ತರಿಗಿರ ಭಾಳಷ್ಟು ಜನಕ್ಕೆ ಅವೇರ್ನೆಸ್ ಕೊಡಿ, ಎಲ್ಲರಿಗೂ ತಲುಪಬೇಕು ಪಲ್ಸ್ ಪೋಲಿಯೋ ಕಾರ್ಯಕ್ರಮದ್ದು. ಅದನ್ನು ಸಹಿತ ಯಶಸ್ವಿ ಮಾಡಲಿಕ್ಕೆ ನಾವು ಪಂಚಾಯತಿ ಕಡೆಯಿಂದನೂ ಸದಾ ಸಿದ್ಧವಾಗಿರ್ತೀವಿ ಸರ್. ನಿಮಗೇನು ಸಮಸ್ಯೆ ಇದ್ದರೂ ಮಾತಾಡಿ. ಮತ್ತು ಪಾರ್ಕಿಂಗ್ ಸಮಸ್ಯೆಯನ್ನು ರೈಸ್ ಮಾಡಿದ್ದೀರಿ, ಅದನ್ನು ಪೊಲೀಸರಿಗೆ ಗಮನಕ್ಕೆ ತಂದಿವಿ. ASI ಸರ್, ಸೊ ಭಾನುವಾರ ಸಂತೆ ಇದ್ದಂಥ ಸಂದರ್ಭದಲ್ಲಿ ವೆಹಿಕಲ್ಗಳನ್ನ ರೋಡಲ್ಲಿ ನಿಲ್ಲಿಸ್ತಾರಂತೆ, ಪಬ್ಲಿಕ್ಸ್ಗೂ ತೊಂದರೆ ಆಗ್ತಾ ಇದೆ, ಯಾರ್ಯಾರು ವ್ಯಾಪಾರ ಮಾಡಲಿಕ್ಕೆ ಸೊಪ್ಪು ತರಕಾರಿ ತಗೊಂಡು ಹೋಗ್ತಾರೆ ಅವ್ರಿಗೂ ಸಮಸ್ಯೆ ಆಗ್ತಾ ಇದೆ. ಸೊ ಒಂದು ಆಲ್ಟರ್ನೇಟಿವ್ ಜಾಗವನ್ನು ಐಡೆಂಟಿಫೈ ಮಾಡಿ ಅವತ್ತಿನ ದಿನಕ್ಕೆ ಮಾತ್ರ ಸಂತೆ ಸಂದರ್ಭದಲ್ಲಿ ನೀವು ಯಾವ್ದಾರ ಜಾಗ ಅಂತ ತೋರಿಸಿರ್ಬೇಕಾದ್ರೆ ಅವ್ರನ್ನ ಅಲ್ಲಿ ಕಳಿಸಿ ಪಾರ್ಕಿಂಗ್ ಮಾಡೋ ಜಾಗ ಆಗಬಾರ್ದು, ಅಥವಾ ಅದನ್ನು ಖರೀದಿ ಮಾಡಕ್ಕೆ ಬಂದಿರೋರಿಗೆ ಸಾಮಾನ್ಯರಿಗೂ ಸಹಿತ ಯಾವುದೇ ತೊಂದರೆ ಆಗಬಹುದು. ಸೊ ಮತ್ತು ಇನ್ನೊಂದು ಬೇಜಾರಾಗಿ ನಮ್ಮ ಮಂಜುನಾಥ್ ಸರ್ ಹೇಳಿದಂಗೆ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಬೇಕಾಗಿದೆ, ಯಾರಿಗೂ ಗೊತ್ತೇ ಆಗೋದಿಲ್ಲ. ಒಂದೇ ಸಲ ಥರ್ಡ್ ಸ್ಟೇಜಲ್ಲಿ ಇದೆ ಅಂದ್ಬಿಡ್ತಾರೆ, ಅವ್ರ ಸಿಂಪ್ಟಮ್ಸೇ ಗೊತ್ತಿರೋದಿಲ್ಲ. ಹಾಗಾಗಿ ಸ್ವಲ್ಪ ಸ್ಕ್ರೀನಿಂಗ್ ಜಾಸ್ತಿ ಮಾಡಿ ಸರ್, ಅವೇರ್ನೆಸ್ಸು ಮತ್ತು ಸ್ಕ್ರೀನಿಂಗ್ ಆಗಬೇಕು. ಸ್ಕ್ರೀನಿಂಗೇ ಅದಕ್ಕೆ ಮೇಜರ್ ಆಗಿರ್ತಕ್ಕಂಥದ್ದು. ಫಾರಿನ್ ಕಂಟ್ರೀಸ್ನಲ್ಲಿ ಪ್ರತಿಯೊಬ್ಬರು ಸ್ಕ್ರೀನಿಂಗ್ ನಡೀತಾನೆ ಇರುತ್ತೆ. ನಮ್ಮ ದೇಶದಲ್ಲಿ ಅವೇರ್ನೆಸ್ ಕಡಿಮೆ ಇರೋದ್ರಿಂದ ಸ್ವಲ್ಪ ಕಡಿಮೆ ಆಗಿದೆ. ಸ್ಕ್ರೀನಿಂಗ್ ಕಡೆ ಸ್ವಲ್ಪ ಫೋಕಸ್ ಮಾಡಿ ಸರ್. ಮತ್ತು 108 ಕೇಳಿದರೆ ನಾವು TH ಅವ್ರಿಗೆ ಲೆಟ್ರ್ ಬರೀತೀವಿ.
ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ ಮೇಡಮ್ ಹೇಳಿದ್ರು ಕರ್ತವ್ಯ ಆ್ಯಪು ಮತ್ತು ಅವ್ರದ್ದು ಆ್ಯಪ್ಗಳು ಯಾವ ರೀತಿ ವರ್ಕ್ ಆಗ್ತಾ ಇದ್ದಾವೆ ಅಂತ. ಸೊ ಅದು ಒಂದು ಏನು ನಮ್ಮ ಭಾರತ ಡಿಜಿಟಲ್ ಯುಗದ ಕಡೆ ಹೋಗ್ತಾ ಇದೆ, ಅದನ್ನು ನಾವೆಲ್ಲ ಅಕ್ಸೆಪ್ಟ್ ಮಾಡ್ತಾ ಇದ್ದೀವಿ. ಸೊ ರಿಸಲ್ಟ್ ಒಂಚೂರು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ನಾವು ಏನು ಬೇಕು, ಸಿಸ್ಟಮ್ಸ್ ಬೇಕಾ, ರಿಸಲ್ಟ್ಗೆ ಏನು ಬೇಕೋ ಅದನ್ನು ನಮ್ಮ ಹೈಸ್ಕೂಲ್ HM ಬಂದು ನಮ್ಮ PDO ಹತ್ರ ಮಾತಾಡಿ ಸರ್ಕಾರಿ ಶಾಲೆಗಳಿಗೆ ಸಿಸ್ಟಮ್ಸ್ ಬೇಕು ಅಥವಾ ಪ್ರಾಜೆಕ್ಟ್ಗಳು ಬೇಕು, ನಮ್ಮ ಪಂಚಾಯತಿಯಿಂದ ಏನಾಗುತ್ತೆ. ಯಾಕಂತಂದರೆ ನನಗೆ SLC ಎಲ್ಲ ಮಕ್ಕಳಿಗೂ ಟರ್ನಿಂಗ್ ಪಾಯಿಂಟ್. ಅವ್ರು ಯಾರೇ ಇರಲಿ, ಬಡವರು ಇರಲಿ, ಶ್ರೀಮಂತರಿರಲಿ, ಎಲ್ಲರಿಗೂ ಒಂದೇ ಎಕ್ಸಾಮು. ಆ ಪರೀಕ್ಷೆಯಲ್ಲಿ ಸಕ್ಸಸ್ ಆಯಿತು ಅಂದರೆ ಜೀವನದಲ್ಲಿ ಸಕ್ಸಸ್ ಆಗ್ತಾರೆ. ಸೊ ಅದಕ್ಕೆ ನಾವು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತೀವಿ ಮೇಡಮ್. ನಿಮ್ಗೆ ಏನೇ ಬೇಕಿತ್ತು ಅಂತಂದರೆ ನಮ್ಮ ಸೆಕ್ರೆಟರಿ ಅವ್ರ PDO ಅವ್ರನ್ನ ಗಮನಕ್ಕಲ್ಲಿ ನಾವು ಅದನ್ನು ನೆಕ್ಸ್ಟ್ ಮೀಟಿಂಗಲ್ಲಿ ಇಟ್ಕೊಂಡು ಪ್ರಾಜೆಕ್ಟ್ ವ್ಯವಸ್ಥೆ ಏನು ಆನ್ಲೈನ್ ಕ್ಲಾಸ್ ಇದ್ದರೆ ಅಥವಾ ಯೂಟ್ಯೂಬ್ ಕ್ಲಾಸ್ಗಳಿದ್ರೆ ಅದನ್ನು ಮಕ್ಕಳು ಯೂಟಿಲೈಸ್ ಮಾಡ್ಕೊಳ್ಳಿ. ಬಂದಿರೋ ಸಮಸ್ಯೆಗಳನ್ನು ನಾನು ಇಷ್ಟು ನೋಟ್ ಮಾಡ್ಕೊಂಡಿದ್ದೆ. ಅದನ್ನೆಲ್ಲನೂ ನಾವು ಸಾಲ್ವ್ ಮಾಡ್ತೀವಿ. ಇರ್ತಕ್ಕಂಥ ಎಲ್ಲ ನಮ್ಮ ಮಾಜಿ ಅಧ್ಯಕ್ಷರುಗಳು, ಮೇಡಮ್ ಅವರು, ಸರ್ ಮತ್ತು ಎಲ್ಲ ಗ್ರಾಮಸ್ಥರು ಈ ಒಂದು ಸರ್ಜಾಪುರವನ್ನು ಒಂದು ಸಮೃದ್ಧವಾಗಿ, ಸಶಕ್ತವಾಗಿ ಮತ್ತು ಸ್ವಾಭಿಮಾನಿಯಾಗಿ ಒಂದು ಕಟ್ಟಿ ಬೆಳೆಸೋದಕ್ಕೆ ಇವೆಲ್ಲರ ಸಹಕಾರ ಬೇಕು. ಮುಂದಿನ ದಿನಗಳಲ್ಲಿ ಜೀವಿ ಆಗುತ್ತೆ, ಆಗ ಉತ್ತಮ ಕೊಂಡು ಬರುತ್ತೆ. ಅದು ಮುಂದಿನ ಹಂತ. ಅಲ್ಲಿವರೆಗೂ ನಾವು ನೀವು ಇರ್ತೀವಿ, ನಿಮ್ಮ ಸಹಕಾರ ನಮಗೆ ಬೇಕು ಸರ್. ಯಾಕಂದರೆ ಈ ಊರಿನ ಬಗ್ಗೆ ಎಲ್ಲ ತಿಳುವಳಿಕೆ ಪ್ರತಿ ಗಲ್ಲಿ, ಪ್ರತಿ ಬೀದಿ, ಪ್ರತಿ ಮನೆಯದು ನಿಮಗಿರುತ್ತೆ. ಸೊ ನೀವು ಇದೇ ಸ್ಥಳೀಯರಾಗಿರ್ತೀರಾ, ಅವ್ರ ಜೊತೆ ಜನರ ಜೊತೆ ತುಂಬ ಒಡನಾಟವನ್ನು ಇಟ್ಕೊಂಡಿರ್ತೀರಿ. ನಮಗೆ ಫೋನ್ ಮಾಡೋದಕ್ಕಿಂತ ಹೆಚ್ಚಿನ ನಿಮಗೆ ಫೋನ್ ಮಾಡಿರ್ತಾರೆ, ಈ ರೀತಿ ಸಮಸ್ಯೆ ಆಗಿದೆ ಸರ್ ಅಂತ. ಅದನ್ನು ತನ್ನಿ, ಆ ಸಮಸ್ಯೆಗಳನ್ನು ಪ್ರಾಮಾಣಿಕವಾಗಿ ನಾವು ಬಗೆಹರಿಸ್ತೀವಿ. ನನಗೆ ಮೇಡಮ್ ಮೆಸೇಜ್ ಮಾಡ್ತಿರ್ತಾರೆ, ನಾವು ಯಾವತ್ತೂ ಬೇಜಾರು ಮಾಡ್ಕೊಳ್ಳೋಕ್ಕೆ, ಇಷ್ಟು ಮೆಸೇಜ್ ಮಾಡಿಬಿಟ್ರಲ್ಲ ಒಂದೇ ದಿನ ಅಂತ. ಅದನ್ನು ನಾವು ನಮ್ಮ ಜವಾಬ್ದಾರಿ ಮತ್ತು ಕರ್ತವ್ಯ ಈ ಜಾಗದಲ್ಲಿ ಕೂತಾಗ ಅದನ್ನು ಬಗೆಹರಿಸ್ತೀವಿ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಸ್ಕೂಲ್ ಸ್ಟಾರ್ಟ್ ಆಗಿ ಮೊದಲನೇ ದಿನವೇ ಫೋನ್ ಮಾಡಿದ್ರು, ಸರ್ ಸ್ಕೂಲ್ ಸ್ಟಾರ್ಟ್ ಆಗಿದೆ, ಸ್ವಲ್ಪ ನಲ್ಲಿಗಳು ಇದಾಗಿದೆ ಮತ್ತು ಟ್ಯಾಂಕರ್ ತೊಳಿಬೇಕು ಅಂತ. ನಾವು ಇಮಿಡಿಯೇಟಾಗಿ ನಮ್ಮ ಸೆಕ್ರೆಟರಿಯವ್ರಿಗೆ ಹೇಳಿ ಅದು ಸಾಲ್ವ್ ಆದ ತಕ್ಷಣ ಮಧ್ಯಾಹ್ನನೇ ಫೋನ್ ಮಾಡಿ ಮೇಡಮ್ ಸಾಲ್ವ್ ಆಗಿದೆ ಅಂತ. ಸೊ ನಮ್ಮ ಗಮನಕ್ಕೆ ತಂದಿದೆ ಎಲ್ಲ ಸಮಸ್ಯೆಗಳನ್ನು ನಾವು ಪ್ರಾಮಾಣಿಕವಾಗಿ ಬಗೆಹರಿಸ್ತೀವಿ. ನಮ್ಮೆಲ್ಲರ ಸಹಕಾರ, ಇಲ್ಲಿ ವೇದಿಕೆ ಮಾಡಿರ್ತಕ್ಕಂಥ ಅಧಿಕಾರಿಗಳು, ಗ್ರಾಮಸ್ಥರು, ಮಾಧ್ಯಮದವರು ಎಲ್ಲರ ಸಹಕಾರದಿಂದ ಒಂದು ಉತ್ತಮವಾದ ಒಂದು ಗ್ರಾಮ ಪಂಚಾಯಿತಿಯನ್ನು ಮಾಡೋಣ ಅಂತ ಹೇಳ್ತಾ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ. ಯಾಕಂತಂದರೆ 2026-27 ಮೊದಲನೇ ಬಾರಿ. ಯಾಕಂದರೆ ಗ್ರಾಮ ಪಂಚಾಯತಿ ಸಂಬಂಧಪಟ್ಟ ಸದಸ್ಯರುಗಳೆಲ್ಲ ಡಿಸಲ್ ಆದಮೇಲೆ ಅಧಿಕಾರಿಗಳ ಮುಖಾಂತರ ಇವತ್ತು ಏನು ಗ್ರಾಮ ಸಭೆ ನಡೆದಿರ್ತಕ್ಕಂಥದ್ದು ಸರ್ಜಾಪುರ ಗ್ರಾಮ ಪಂಚಾಯತಿಯಲ್ಲಿ. ಇವತ್ತು ಹರೀಶ್ ಸರ್ ಅಂತ ನಮ್ಮ ಆಡಳಿತ ಅಧಿಕಾರಿಗಳು ಮತ್ತು ಅವ್ರ ಜೊತೆ ನಮ್ಮ PDO ಸುಭಾನ್ ಖಾನ್ರವರು ಮತ್ತು ಸೆಕ್ರೆಟರಿ ನಂಜಾರೆಡ್ಡಿ ಅವರು ಮತ್ತು ಬಿಲ್ ಕಲೆಕ್ಟರ್ಗಳು ಎಲ್ಲರೂ ಅವ್ರ ಜೊತೆ ಕೈ ಜೋಡಿಸಿ ಇವತ್ತೇನು ಸರ್ಜಾಪುರ ಗ್ರಾಮ ಪಂಚಾಯತಿಯ ಗ್ರಾಮ ಸಭೆಯನ್ನು ಏರ್ಪಡಿಸಿತ್ತು. ಆ ಗ್ರಾಮ ಸಭೆಯಲ್ಲಿ ಸಾರ್ವಜನಿಕರು ಸಾರ್ವಜನಿಕರು ಬಂದಿಲ್ಲ ಅಂತ ನಾನು ಸ್ವಲ್ಪ ಸ್ಟಾರ್ಟಿಂಗಲ್ಲ ಮೊದಲನೇದಾಗಿ ಅವ್ರ ಮೇಲೆ ನಾನೇ ಕ್ಲಾಸ್ ತೊಗೊಂಡಿದ್ದೆ. ಯಾಕಂತಂದರೆ ಸಾರ್ವಜನಿಕರು ಇಲ್ದಿರೋ ಅಧಿಕಾರಿಗಳು ಕರ್ಕೊಂಬಂದು ನಾವು ಯಾವುದೇ ಗ್ರಾಮ ಸಭೆ ನಡೆಸೋದು ಅದು ಸರಿಯಲ್ಲ ಅನ್ನಿಸ್ತು ನನಗೆ. ಹಂಗಾಗಿ ನಾನು ನಮ್ಮ ಸಂಬಂಧಪಟ್ಟ PDO ಆಗಿರ್ಬೋದು, ಆಡಳಿತ ಅಧಿಕಾರಿ ಆಗಿರ್ಬೋದು, ಅವ್ರನ್ನ ನಾನು ಒಂದು ಕ್ವೆಶನ್ನು ಸಹ ನಾನು ಮಾಡಿದೆ. ಸೊ ಹಂಗಾಗಿ ಯಾಕಂತಂದರೆ ಸುಮಾರು ಇಲಾಖೆಗಳು, ಸಂಬಂಧಪಟ್ಟ ಇಲಾಖೆಗಳವರು, ನಮ್ಮ ಪಂಚಾಯತಿಗೆ ಸಂಬಂಧಪಟ್ಟ ಇಲಾಖೆಗಳವರು, ಎಲ್ಲ ಇಲಾಖೆಗಳವರು ಬಂದಿದ್ದರು. ಕಂದಾಯ ಆಗಿರ್ಬೋದು, BO ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರಾಗಿರ್ಬೋದು, ತೋಟಗಾರಿಕೆ ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ಸುಮಾರು ಸಂಬಂಧಪಟ್ಟ ಇಲಾಖೆಗಳವರು ನಮ್ಮ ಗ್ರಾಮ ಸಭೆಗೆ ಹಾಜರಿದ್ದರು. ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲರೂ ಹಾಜರಿದ್ದರು. ಹಂಗಾಗಿ ಅವ್ರಿಗೆ ಸಂಬಂಧಪಟ್ಟ ಏನು ಅವರಲ್ಲಿ ಬೆನಿಫಿಟ್ಸ್ ಇದೆ ಅದನ್ನು ಸಾರ್ವಜನಿಕರು ತಲುಪುವಂಥ ವಿಚಾರನ ಮಾಡೋಂಥದ್ದೇ ಈ ಗ್ರಾಮ ಸಭೆ. ಯಾಕಂತಂದರೆ ಸಾರ್ವಜನಿಕರೇ ಇಲ್ಲ ಅಂತಂದಮೇಲೆ ಅವ್ರಿಗೆ ಏನು ಹೇಳಿ ಪ್ರಯೋಜನ ಬಂತು ಇಲ್ಲಿ ಅಂತೇಳಿ ನಾನೊಂದು ಕ್ವೆಶನ್ ಅವ್ರ ಹತ್ರ ಮಾಡಿದ್ದಾಯಿತು. ಸೊ ಹಂಗಾಗಿ ಬಂದಂಥ ಜನಗಳ ಮುಂದೆನೇ ಇವತ್ತು ಏನು ಗ್ರಾಮ ಸಭೆನಾಗ ಮುಗಿಸಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಅವ್ರ ಹತ್ರ ಅಧಿಕಾರಿಗಳ ಹತ್ರ ಮಾತಾಡಿ ಮತ್ತೊಮ್ಮೆ ಇಲ್ಲಿ ಒಂದು ಸಾರ್ವಜನಿಕರನ್ನ ಒಂದಷ್ಟು ಜನನ ಸೇರಿಸಿ ಪಬ್ಲಿಕ್ಕಿಗೆ ವಾರ್ಡ್ ಸಭೆಗಳು ಮುಗಿಸಿ ನಂತರ ಗ್ರಾಮ ಸಭೆನ ಮಾಡುವಂಥ ಒಂದು ಕೆಲಸವನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಹಂಗಾಗಿ ಅವರಿಗೆ ಮತ್ತು ಈ ಗ್ರಾಮ ಸಭೆಗೆ ಬಂದಂಥ ಎಲ್ಲ ಅಧಿಕಾರಿಗಳಿಗಾಗಿರ್ಬೋದು, ಮತ್ತು ಸಾರ್ವಜನಿಕರಿಗಾಗಿರ್ಬೋದು, ಮತ್ತು ನಮ್ಮ ಮಾಧ್ಯಮ ಮಿತ್ರರು ಎಲ್ರಿಗೂ ನಮ್ಮ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಸರ್.